ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇದು 4th ವಿಡಿಯೋ ಆಗಿದೆ ಇಂಟಿಗ್ರೇಷನ್ ಚಾಪ್ಟರ್ ಮೇಲೆ. ನಾವು ಹಿಂದಿನ ಕ್ಲಾಸಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಇಂಟಿಗ್ರೇಷನ್ ಯಾವ ಥರ ಮಾಡೋದನ್ನು ಹೇಳ್ಕೊಟ್ಟಿದ್ದೆ. ಸೊ ಇವತ್ತಿನ ದಿವಸ ನಿಮ್ಮ ಎಕ್ಸಸೈಸ್ 7.2 ಅಲ್ಲಿ ಬರುವಂಥ ಎಲ್ಲ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸ್ಟಾರ್ಟ್ ಮಾಡುವ. ಫಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ, 7.2 ಅಲ್ಲಿ ಇರುವಂಥ ಫಸ್ಟ್ ಕ್ವಶನ್ ಏನಾಗಿದೆ, ಇಲ್ಲಿ ಕೊಟ್ಟಿರುವಂಥ ಎಲ್ಲ ಎಕ್ಸಾಂಪಲ್ನ ಇಂಟಿಗ್ರೇಷನ್ ಮಾಡಬೇಕಾಗಿರೋದು ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡಿಂದ. ಫಸ್ಟ್ ಎಕ್ಸಾಂಪಲ್ ಏನಿದೆ ನೋಡಿ, ಇಲ್ಲಿ 2x ಡಿವೈಡ್ ಬೈ 1 + x². ನಾನು ಕ್ವಶನ್ ಬರ್ಕೊತಾ ಇದ್ದೀನಿ ಇಲ್ಲಿ. ಇಂಟಿಗ್ರೇಷನ್ ಆಫ್ 2x ಡಿವೈಡ್ ಬೈ 1 + x² dx ಇದೆ, ಕರೆಕ್ಟಾ? ಸೊ ಇದಕ್ಕೆ ನಾವು ಇವಾಗ ಇಂಟಿಗ್ರೇಟ್ ಮಾಡಬೇಕು. ಇಲ್ಲಿ ಎರಡು ಚಾನ್ಸಸ್ ಇದೆ. ಓಕೆ, ಇಲ್ಲಿ ಎಷ್ಟು ಫಂಕ್ಷನ್ ಇದ್ದಾವೆ, 2x ತೊಗೋಬೋದಿಲ್ಲ ಅಂದರೆ ಸಬ್ಸ್ಟಿಟ್ಯೂಷನ್, ಇಲ್ಲ 1 + x² ತೊಗೋಬೋದು. 2x ತೊಗೊಂಡ್ರೆ ಏನಾಗುತ್ತೆ ನೋಡಿ, ಓನ್ಲಿ 2 ಮಾತ್ರ ಉಳಿಯುತ್ತೆ, ಅದರಿಂದ ಏನು ಯೂಸ್ ಆಗೋದಿಲ್ಲ. ಅಗೇನ್ ಮತ್ತೆ x² ಆ್ಯಸ್ ಇಟ್ ಇಸ್ ಉಳಿಯುತ್ತೆ. ಸೊ ಹಾಗಾಗಿ ತೆಳಗಿರುವಂಥ ರಿಸಲ್ಟ್ನ ತೊಗೋಬೇಕು. ಏನಿದೆ, 1 + x² = t ಅಂತ ತೊಗೋಬೇಕು. ಇವಾಗ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, 1 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, x² ಡಿಫ್ರೆನ್ಷಿಯೇಷನ್ 2x ಆಗುತ್ತೆ, ಇಲ್ಲಿ dx ಇಲ್ಲಿ dt ಬರೀಬೇಕು. ಆಲ್ರೆಡಿ ನಾನು ಹೇಳಿದ್ದೇನೆ ಇದು ಯಾವ ಥರ ತೊಗೋಬೇಕಂತ. ಓಕೆ, ಇಲ್ಲಿ t ಡಿಫ್ರೆನ್ಷಿಯೇಷನ್ 1 ಆಗಿರುತ್ತೆ, dx/dt ಬಂದಿರುತ್ತೆ, dt ಈ ಸೈಡ್ ಹೋದರೆ ಅದು ಮಲ್ಟಿಪ್ಲೈ ಆಗಿ dt ಆಗಿರುತ್ತೆ. ಓಕೆ, ಇನ್ಮ್ಯಾಗಿಂದ ಡೈರೆಕ್ಟಾಗಿ ಬರೀಲಿ ಪ್ರಾಕ್ಟೀಸ್ ಮಾಡಬೇಕು ನೀವು. ಓಕೆ, ಸೊ ಇವಾಗ ನಮ್ಗೆ ಸಿಕ್ತು 2x dx = dt. ಇದು ನಮ್ಮದು ಇಕ್ವೇಷನ್ 1 ಆಗಿರುತ್ತೆ. ಇದು ಇಕ್ವೇಷನ್ 2 ಮಾಡ್ಕೊಂಬಿಡಿ. ಯಾಕಂದರೆ ನೋಡಿ, 2x dx ಇಲ್ಲಿದೆ ನೋಡಿ, ನ್ಯೂಮಿನೇಟರ್ 2x dx ಎರಡೂ ಇದೆಯಾ, ಅದು = dt ಅಂತ ಬರೀಬೋದಲ್ಲ. ಓಕೆ, ಸೊ ನಾನು ಇವಾಗ ಅದನ್ನ ಸಬ್ಸ್ಟಿಟ್ಯೂಷನ್ನ ಅಪ್ಲೈ ಮಾಡ್ಕೊತೀನಿ. 2x dx = ಏನಿದೆ dt, ನಾನು ಇಲ್ಲಿ ಬರ್ಕೊತಾ ಇದ್ದೀನಿ. ಇಲ್ಲಿ 1 ಡಿವೈಡ್ ಬೈ ಇದು ನಾನು ಏನು ತೊಗೊಂಡಿದ್ದೆ, ಸಬ್ಸ್ಟಿಟ್ಯೂಷನ್ t ತೊಗೊಂಡೆ. 1/t ಇಂಟಿಗ್ರೇಷನ್ ಏನಿದೆ, ಲಾಗ್ ಆಫ್ mod ಆಫ್ t ಇದೆ, ಪ್ಲಸ್ ಸಿ ಲಾಗ್ ಆಫ್ mod ಆಫ್ t ಅಂತಂದರೆ ಏನು ತೊಗೊಂಡಿದ್ವಿ, 1 + x² + c. ಎಷ್ಟು ಮಾಡಿದೆ, ನಿಮ್ಮ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆನಾ ಇದು ಕೂಡ? ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಏನಿದೆ. ಇದನ್ನು ನಾನು ಮೊದಲು ಇಂಟಿಗ್ರೇಷನ್ ಒಳಗೆ ಬರ್ಕೊತೀನಿ. ಇಂಟಿಗ್ರೇಷನ್ ಆಫ್ log x ² ಇದೆ ಡಿವೈಡೆಡ್ ಬೈ x dx ಇದೆ. ಓಕೆ, ಸೊ ನಾವು ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಕೂಡ ಎರಡು ಟರ್ಮ್ ಇದೆ. ನಾವು ತೊಗೋಬೇಕು log x ತೊಗೋಬೇಕು ಸಬ್ಸ್ಟಿಟ್ಯೂಷನ್, ಇಲ್ಲಾಂದರೆ x ಆಗಿ ಸಬ್ಸ್ಟಿಟ್ಯೂಷನ್ ತೊಗೋಬೇಕು. x ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಏನಾಗುತ್ತೆ, ಡಿಫ್ರೆನ್ಷಿಯೇಷನ್ 1 ಬರುತ್ತೆ, ಅದರಿಂದ ಏನು ಯೂಸ್ ಆಗೋದಿಲ್ಲ. ಅಗೇನ್ log x ಆ್ಯಸ್ ಇಟ್ ಇಸ್ ಉಳಿಯುತ್ತೆ. ಸೊ ಹಾಗಾಗಿ ನಾವು ಈ ಎಕ್ಸಾಂಪಲಲ್ಲಿ log x ತೊಗೋಬೇಕು. log x = t ತೊಗೊತೀರ. log x ಡಿಫ್ರೆನ್ಷಿಯೇಷನ್ 1/x ಆಗುತ್ತೆ, ಇಲ್ಲಿ dx ಬರೀಬೇಕು, ಇಲ್ಲಿ dt ಬರೀಬೇಕು. ಏನು ಬಂತು ನೋಡಿ ಇವಾಗ ಆನ್ಸರ್, 1/x ಇದೆ, ಇಲ್ಲಿ dx ಇದೆ ನೋಡಿ. ಇಲ್ಲಿ 1 ಅಂತ ತಿಳ್ಕೊಳ್ಳಿ, ಇಲ್ಲಿ ಏನೂ ಇಲ್ಲ ಅಂದ್ರೆ 1/x dx ಇದು ಕಂಪ್ಲೀಟ್ ಆಲ್ರೆಡಿ ಇದೆಯಾ, = dt ಅಂತ ಫಿಲಪ್ ಮಾಡ್ಕೋಬೋದಾ? ಓಕೆ, ನಾನು ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಲಾಗ್ ಇದೆ, log x ಅಂದರೆ ಏನು ತೊಗೊಂಡಿದ್ರಿ, t ತೊಗೊಂಡಿದ್ರಿ, ಇಲ್ಲಿ t² ಆಯಿತು. ಇಲ್ಲಿ dx ಡಿವೈಡ್ ಬೈ x, dx ಡಿವೈಡ್ ಬೈ x ಅಂತಂದರೆ ಏನು ಬಂದಿದೆ ನಮಗೆ ಆನ್ಸರ್, dt ಬಂದಿದೆ. ಓಕೆ, t² ಇಂಟಿಗ್ರೇಷನ್ ಏನಾಗುತ್ತೆ, t⁻n ಫಾರ್ಮುಲಾ 2 + 1 ಡಿವೈಡ್ ಬೈ 2 + 1 + c. 2 + 1 ಅಂದರೆ ಎಷ್ಟಾಯಿತು, t³ ಡಿವೈಡ್ ಬೈ 3 + c. t ಅಂತಂದರೆ ಏನು ತೊಗೊಂಡಿದ್ರಿ, ಅದನ್ನು ನಾನಿಲ್ಲಿ ಫಿಲಪ್ ಮಾಡ್ತೀನಿ. t ಅಂತಂದರೆ ಏನು ತೊಗೊಂಡಿದ್ರಿ, log x. ಸೊ ನಾನಿಲ್ಲಿ ಅಪ್ಲೈ ಮಾಡ್ತೀನಿ, log x ² 3 + c. ಎಷ್ಟು ಮಾಡಿದೆ, ಸೆಕೆಂಡ್ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಇದು ಕೂಡ ಸಿಂಪಲ್ ಇದೆಯಾ? ಓಕೆ, ಇನ್ನು ಥರ್ಡ್ ಎಕ್ಸಾಂಪಲ್ಗೆ ಹೋಗುವ. ಥರ್ಡ್ ಎಕ್ಸಾಂಪಲ್ ನೋಡಿ ಏನಿದೆ, ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ x + x × log x dx ಇದೆ. ಓಕೆ, ಸೊ ಈ ಎಕ್ಸಾಂಪಲಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನಾವು ಎಕ್ಸ್ನ ಕಾಮನ್ ತೊಗೋಬೋದು, ಹೌದಾ? ಹಾಗೆ ಸಬ್ಸ್ಟಿಟ್ಯೂಷನ್ ತೊಗೋಗಿಂತ ಮೊದಲು ನಾವು ಏನು ಮಾಡ್ತಾಯಿದ್ದೀನಿ, ನ್ಯೂಮಿನೇಟರಲ್ಲಿ x ಕಾಮನ್ ಇದೆ. ಸೊ ಹಾಗಾಗಿ ಎಕ್ಸ್ನ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ 1 ಉಳಿಯುತ್ತೆ, ಇಲ್ಲಿ x ತೊಗೋದ್ರೆ log x ಉಳಿಯುತ್ತೆ, ಕರೆಕ್ಟಾ? ಓಕೆ, ಇವಾಗ ನಾವು ಸಬ್ಸ್ಟಿಟ್ಯೂಷನ್ ತೊಗೋಬೋದು. ಏನು ತೊಗೋಬೇಕು, ಇಲ್ಲಿ x ತೊಗೋಬೋದು, 1/x ಅಂತ ಸಬ್ಸ್ಟಿಟ್ಯೂಷನ್ ತೊಗೋಬೋದು, ಅದು ಇದರಿಂದ ಏನು ಯೂಸ್ ಆಗೋದಿಲ್ಲ. ಬಟ್ ಇಲ್ಲಿ 1 + log x ಇದೆಯಲ್ಲ, ಇದನ್ನು ನಾವು ಇವಾಗ ಸಬ್ಸ್ಟಿಟ್ಯೂಷನ್ ತೊಗೋಬೇಕು. ಓಕೆ, ಸೊ ಏನಾಗುತ್ತೆ ನೋಡಿ, 1 + log x = t. ಸಬ್ಸ್ಟಿಟ್ಯೂಷನ್ ಏನು ತೊಗೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಎಲ್ಲ ಎಕ್ಸಾಂಪಲ್ಸ್. ಓಕೆ, ಹಾಗಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಓಕೆ, ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 1 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, log x ಡಿಫ್ರೆನ್ಷಿಯೇಷನ್ 1/x dx = dt, ಕರೆಕ್ಟಾ? ಅದಾದಮೇಲೆ ಇವಾಗ ನೋಡಿ 1/x dx, ಇಲ್ಲಿ 1 ಇದೆ, x ಇದೆ. ಸೊ ಇದು ಇಂಟು ಇದೆ ಅಂದರೆ 1/x dx ಬಂತ = dt ಫಿಲಪ್ ಮಾಡ್ಬೋದು. ಸೊ ಈ ಥರ ಇರಬೇಕು. ನೀವು ಯಾವುದೇ ಒಂದು ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಅದರದ್ದು ಡಿಫ್ರೆನ್ಷಿಯೇಷನ್ ಆನ್ಸರ್ ನಿಮ್ಮ ಕ್ವಶನಲ್ಲಿ ಬಂದಿರಬೇಕು. ಇಲ್ಲಿ ನೋಡಿ ನಾನು ಏನು ಮಾಡಿದೆ, log x ತೊಗೊಂಡೆ, ಇದ್ರ ಡಿಫ್ರೆನ್ಷಿಯೇಷನ್ 1/x dx ಇಲ್ಲಿ ಬಂತ. ಓಕೆ, ಸ್ಟಾರ್ಟಿಂಗ್ ಕ್ವಶನಲ್ಲಿ ನೋಡಿ 1 + x² ತೊಗೊಂಡೆ, ಅದರ ರಿಸಲ್ಟ್ ಎಷ್ಟು ಬಂತು, 2x dx, ಅದು ಕೂಡ ಇತ್ತಾ? ಓಕೆ, ಸೊ ಇದು ಒಂದು ಕಾಮನ್ ಮ್ಯಾಟರ್ ಆಗಿದೆ ಈ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ. ಓಕೆ, ಸೊ ಇದನ್ನು ನಾನು ಇವಾಗ ಸಬ್ಸ್ಟಿಟ್ಯೂಷನ್ ಮಾಡ್ಕೊತಾ ಇದ್ದೀನಿ. ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ 1 ಇಲ್ಲಿ ಏನು ತೊಗೊಂಡಿದೆ, ಇದನ್ನು ರೆಫರ್ ಮಾಡ್ಕೊಳ್ಳಿ. ಇವಾಗ 1 dx ಅಂದರೆ ಇದು dt ಆಯಿತಾ? ಅದಾದಮೇಲೆ ಇದನ್ನು t ಅಂತ ನೋಡಿ, 1/t ಇಂಟಿಗ್ರೇಷನು log ಆಫ್ mod ಆಫ್ t + c. ಸೊ t ಅಂತಂದರೆ ಏನು ತೊಗೊಂಡಿದ್ರಿ, ಅದನ್ನು ರಿಪ್ಲೇಸ್ ಮಾಡಿ. t ಅಂತಂದರೆ ಏನು ತೊಗೊಂಡಿದ್ರಿ, ಇಲ್ಲಿದೆ
1 ಪ್ಲಸ್ ಲಾಗ್ ಎಕ್ಸ್ ಪ್ಲಸ್ ಸಿ. ಎಷ್ಟು ಮಾಡಿದೆ? ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. ಈ 3 ಎಕ್ಸಾಂಪಲ್ ಸಿಂಪಲ್ ಇದಾನ? ಓಕೆ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಎಕ್ಸಾಂಪಲ್ ನೋಡಿ. ಸೊ ಫೋರ್ತ್ ಒನ್ ಏನಿದೆಯಪ್ಪ ಅಂತಂದರೆ ಇಲ್ಲಿ ಸೈನ್ ಎಕ್ಸ್ ಸೈನ್ ಆಫ್ ಕಾಸ್ ಎಕ್ಸ್ ಅಂತಿದೆ. ಇಲ್ಲಿ ಕ್ವಶನ್ ಬರ್ಕೊತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಸೈನ್ ಆಫ್ ಕಾಸ್ ಎಕ್ಸ್ ಅಂತಿದೆ. ಓಕೆ. ಸೊ ಇಲ್ಲಿ ನಾವೇನು ತೊಗೋಬೇಕು? ಇಲ್ಲ ಇದನ್ನು ಸಬ್ಸ್ಟಿಟ್ಯೂಷನ್ ತೊಗೋಬೋದಿಲ್ಲ ಅಂದರೆ ಕಾಸ್ ಎಕ್ಸ್ ಆದರೂ ಸಬ್ಸ್ಟಿಟ್ಯೂಷನ್ ತೊಗೋಬೋದು. ಸೈನ್ ಎಕ್ಸ್ ತೊಗೊಂಡ್ರೆ ಅದರದ್ದು ಏನಾಗುತ್ತೆ ನೋಡಿ, ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಆಗುತ್ತೆ. ಬಟ್ ಇಲ್ಲಿ ಸೈನ್ ಆಫ್ ಕಾಸ್ ಎಕ್ಸ್ ಇದೆ. ಸೊ ಹಾಗಾಗಿ ಇಲ್ಲಿ ಏನು ತೊಗೋಬೇಕಪ್ಪ ಸಬ್ಸ್ಟಿಟ್ಯೂಷನ್ ಅಂದರೆ ಕಾಸ್ ಎಕ್ಸ್ನ ತೊಗೋಬೇಕು. ಸೊ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಅಂತ ತೊಗೋಬೇಕು. ಯೂಶ್ವಲಿ ಬ್ರ್ಯಾಕೆಟಲ್ಲಿ ಇದ್ದದನ್ನೇ ನೀವು ತೊಗೊಂಡ್ರೆ ಅದು ನಿಮಗೆ ಸಿಂಪಲ್ ಆಗಿರುತ್ತೆ. ಓಕೆ. ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಹೇಳಿ? ಮೈನಸ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ. ನೋಡಿ ಇಲ್ಲಿ ಸೈನ್ ಎಕ್ಸ್ ಇದೆ, ಇಲ್ಲಿ ಡಿ ಎಕ್ಸ್ ಇದೆ. ಯಾವ್ದು ಎಕ್ಸ್ಟ್ರಾ ಟರ್ಮ್ ಕಾಣಿಸ್ತಾ ಇದೆ? ಮೈನಸ್ ಅನ್ನೋದು. ಸೊ ಮೈನಸ್ನ ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಅಂದರೆ ಸೈನ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಟಿ ಅಂತ ಫಿಲಪ್ ಮಾಡ್ಬೋದಾ ಸಬ್ಸ್ಟಿಟ್ಯೂಷನಲ್ಲಿ? ಓಕೆ, ನಾನು ಇಲ್ಲಿ ಸಬ್ಸ್ಟಿಟ್ಯೂಷನಲ್ಲಿ ಫಿಲಪ್ ಮಾಡ್ತಾ ಇದ್ದೀನಿ. ಸೈನ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ, ಮೈನಸ್ ಸೈನ್ನ ಹೊರಗಡೆ ಬರಿತಾ ಇದ್ದೀನಿ. ಅದಾದಮೇಲೆ ಇದನ್ನು ಏನಾಗುತ್ತೆ ನೋಡಿ, ಸೈನ್ ಆಫ್ ಕಾಸ್ ಎಕ್ಸ್ ಅದು. ಕಾಸ್ ಎಕ್ಸ್ ಅಂತಂದರೆ ಏನು ತೊಗೊಂಡಿದ್ರೆ? ಟಿ ತೊಗೊಂಡಿದ್ರೆ. ಸೊ ಸೈನ್ ಟಿ ಆಯಿತು ಇವಾಗ. ಅರ್ಥ ಆಯ್ತಾ? ಓಕೆ. ಇನ್ನು ಮೈನಸ್ ಆ್ಯಸ್ ಇಟ್ ಇಸ್ ಸೈನ್ ಟಿ ಡಿಫ್ರೆನ್ಸಿಯೇಷನ್ ಮೈನಸ್ ಕಾಸ್ ಟಿ ಇಂಟಿಗ್ರೇಷನ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿ. ಇಂಟಿಗ್ರೇಷನ್ ಆಫ್ ಸೈನ್ ಟಿ ಏನಾಗುತ್ತೆ? ಮೈನಸ್ ಆಫ್ ಕಾಸ್ ಟಿ ಆಗುತ್ತೆ. ಪ್ಲಸ್ ಸಿ ಆಯಿತು. ಮೈನಸ್ ಮೈನಸ್ ಪ್ಲಸ್ ಆಯಿತಾ? ಇದು ಕಾಸ್ ಆಫ್ ಟಿ. ಟಿ ಅಂತಂದರೆ ಏನು ತೊಗೊಂಡಿದ್ವಿ ನಾವು? ಕಾಸ್ ತೊಗೊಂಡಿದ್ವಿ. ಸೊ ಕಾಸ್ ಎಕ್ಸ್ ಪ್ಲಸ್ ಸಿ. ಎಷ್ಟು ಮಾಡಿದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆಯಾ ಇದು? ಓಕೆ. ಇನ್ನು ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ನಾನು ಇಲ್ಲಿ ಬರ್ಕೊತಾ ಇದ್ದೀನಿ ಕ್ವಶನು. ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇದೆ. ಓಕೆ. ಸೊ ಇಂಟು ಡಿ ಎಕ್ಸ್. ಸೊ ಇದನ್ನು ನಾವು ಸಬ್ಸ್ಟಿಟ್ಯೂಷನ್ ತೊಗೊಳ್ಳೋಕ್ಕಿಂತ ಮೊದಲು ಸ್ವಲ್ಪ ಸಿಂಪ್ಲಿಫಿಕೇಷನ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇಲ್ಲಿ ನೋಡಿ, ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಇದು ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತ ಇದೆ. ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇಂಟಿಗ್ರೇಷನ್ನ ಇಲ್ಲೇ ಬರಿತಾ ಇದ್ದೀನಿ. ಇಲ್ಲಿ 2 ಮತ್ತು ಡಿವೈಡೆಡ್ ಬೈ 2 ಮಾಡ್ಕೊತಾ ಇದ್ದೀನಿ. ಮಲ್ಟಿಪ್ಲೈಂಗ್ ಆ್ಯಂಡ್ ಡಿವೈಡಿಂಗ್ ಬೈ 2 ಮಾಡ್ತಾ ಇದ್ದೀನಿ. ಸೊ 2 ಮಲ್ಟಿಪ್ಲೈ ಮಾಡಿದ್ರೆ ಆಗಿನ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಅದೇ ಆನ್ಸರ್ ಬರುತ್ತೆ. ಸೊ ನಾನು ಯಾಕೆ ಇಲ್ಲಿ 2 ಮಲ್ಟಿಪ್ಲೈ ಮಾಡಿದೆ ಅಂದರೆ ನಮಗಿಲ್ಲಿ ಆಲ್ರೆಡಿ ಒಂದು ಫಾರ್ಮುಲಾ ನಮಗೆ ಗೊತ್ತಿದೆ. ಏನಿದೆ ಹೇಳಿ? ಸೈನ್ ಆಫ್ 2a ಫಾರ್ಮುಲಾ ಏನಿದೆ? 2 ಇಂಟು ಸೈನ್ ಎ ಕಾಸ್ ಎ ಅಂತಿದೆಯಾ? ಕರೆಕ್ಟಾ? ಅಂತಂದರೆ ಇವೆರಡು ಸೇಮ್ ಆಗಿತ್ತು ಅಂತಂದರೆ ನಾವು ಇದನ್ನು ಸೈನ್ 2a ಅಂತ ಬರೀಬೋದಾ? ಇಲ್ಲಿ 2 ಕೂಡ ಬಂದಿದೆ. ಸೊ ಹಾಗಾಗಿ ನಾನು ಇಲ್ಲಿ ಏನು ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ಸೈನ್ 2a ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. ಏನಾಗುತ್ತೆ ಇದು ರಿಸಲ್ಟು ನ್ಯೂಮರೇಟರಲ್ಲಿ? ಇದು ಸೈನ್ ಆಫ್ 2 ಇಂಟು ಎ ಅಂತಂದರೆ ಏನಿದೆ? ಎ ಎಕ್ಸ್ ಪ್ಲಸ್ ಬಿ ಇದೆ ಡಿವೈಡೆಡ್ ಬೈ 2 ಡಿ ಎಕ್ಸ್. ಈ 2 ಮತ್ತೆ ಕ್ಯಾನ್ಸಲ್ ಮಾಡಲಿಕ್ಕೆ ಬರೋದಿಲ್ಲ ಇವಾಗ. ಓಕೆ. ಸೊ ನಾವು ಇದು ಫಾರ್ಮುಲಾ ಕ್ಲಿಯರ್ ಆಯಿತಾ? ಸೈನ್ ಆಫ್ 2a ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ. ಎ ಅಂದರೆ ಎ ಎಕ್ಸ್ ಪ್ಲಸ್ ಬಿ ಎಲ್ಲಿದೆ. ಓಕೆ. ಸೊ ನಾನು ಇವಾಗ ಸಬ್ಸ್ಟಿಟ್ಯೂಷನ್ ಏನು ತೊಗೋತಾ ಇದ್ದೀನಿ ಅಂದರೆ ಇಲ್ಲಿ ಬ್ರ್ಯಾಕೆಟಲ್ಲಿ ಇದೆಯಲ್ಲ, ಇದನ್ನೇ ಸಬ್ಸ್ಟಿಟ್ಯೂಷನ್ ತೊಗೋತಾ ಇದ್ದೀನಿ. 2 ಇಂಟು ಎ ಎಕ್ಸ್ ಪ್ಲಸ್ ಬಿ ಇದೆ ಈಸ್ ಈಕ್ವಲ್ಸ್ ಟು ಟಿ ಅಂತ ತೊಗೋತಾ ಇದ್ದೀನಿ. ಇದಕ್ಕೆ ನಾವು ಇವಾಗ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಇಲ್ಲಿ 2 ಆ್ಯಸ್ ಇಟ್ ಈಸ್ ಇಡ್ತೀರಾ. ಏನು ಆ್ಯಸ್ ಇಟ್ ಈಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? 1 ಆಯಿತಾ? ಇದಂತೂ 0 ಆಯಿತು. ಬಿ ಅಂದರೆ ಕಾನ್ಸ್ಟೆಂಟ್ ಆಗುತ್ತೆ. ಸೊ ಇಲ್ಲೇನು ಬರೀತೀರಾ? ಡಿ ಎಕ್ಸು ಈ ಸೈಡು ಡಿ ಟಿ ಆಗುತ್ತೆ. ಇದನ್ನು 2 ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತದು? 2a ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ ಆಗುತ್ತೆ. ಸೊ 2a ಅನ್ನೋದು ಇಲ್ಲಿ ಎಕ್ಸಾಂಪಲಲ್ಲಿ ಕೊಟ್ಟೇ ಇಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ಕೊತಾ ಇದ್ದೀನಿ? ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. 2a ಈ ಸೈಡ್ ತೊಗೊಂಬಂದರೆ ಇಲ್ಲಿ ಮಲ್ಟಿಪ್ಲೈ ಆಯಿತು, ಈ ಸೈಡ್ ಬಂದರೆ ಡಿವೈಡ್ ಬೈ 2a ಆಯಿತು. ಸೊ ಇದನ್ನು ಇದರ ವ್ಯಾಲ್ಯೂನ ಫಿಲಪ್ ಮಾಡ್ಕೊತಾ ಇದ್ದೀನಿ ಇವಾಗ ಸಬ್ಸ್ಟಿಟ್ಯೂಷನಲ್ಲಿ. ಏನಾಗುತ್ತೆ ನೋಡಿ, ಸೈನ್ ಆಫ್ ಇದನ್ನೇನು ತೊಗೊಂಡಿದ್ರಿ? ಕಂಪ್ಲೀಟಾಗಿ ಟಿ ತೊಗೊಂಡಿದ್ರಿ ಡಿವೈಡೆಡ್ ಬೈ 2 ಅಂತಿದೆ. ಡಿ ಎಕ್ಸ್ ಅಂದರೆ ಏನು ಬಂದಿದೆ ನಮಗಿಲ್ಲಿ? ಡಿ ಟಿ ಡಿವೈಡೆಡ್ ಬೈ 2a ಬಂದಿದೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇದೇ ಥರನೇ ಫಿಲಪ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಇಲ್ಲಿ 2a ಬಂದಿತ್ತು, ಅದನ್ನು ಏನು ಮಾಡಿದೆ? ಈ ಸೈಡ್ ಶಿಫ್ಟ್ ಮಾಡಿಕೊಂಡೆ. ಸೊ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ ಡಿವೈಡ್ ಬೈ 2a ಬಂತು. 2a ಅನ್ನೋದು ಇದೇನಾಗುತ್ತೆ? ಕಾನ್ಸ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು 2 ಇದೆ. ಸೊ 2 ಇಂಟು 2 ಏನಾಯಿತು? 4 ಆಗುತ್ತೆ. ಅಂದರೆ 1/4a ಅನ್ನೋದು ಪೂರಾ ಕಂಪ್ಲೀಟ್ ಕಾನ್ಸ್ಟೆಂಟ ಹೊರಗಡೆ ಇಟ್ಬಿಡಿ. ಇಲ್ಲೇನು ಉಳಿಯಿತು? ಇಂಟಿಗ್ರೇಷನ್ ಆಫ್ ಸೈನ್ ಟಿ. ಸೈನ್ ಟಿ ಇಂಟಿಗ್ರೇಷನ್ ಏನಾಗುತ್ತೆ? ಮೈನಸ್ ಕಾಸ್ ಟಿ ಆಯಿತು ಪ್ಲಸ್ ಸಿ. ಸೊ ಇವಾಗ ವ್ಯಾಲ್ಯೂನ ಫಿಲಪ್ ಮಾಡ್ಕೊಂಬಿಡಿ. ಮೈನಸ್ ಸೈನ ನಾನು ಇಲ್ಲಿ ಬರ್ಕೊತಾ ಇದ್ದೀನಿ. ಮೈನಸ್ ಸೈನ ಕಾಸ ಟಿ ಅಂತಂದರೆ ಏನು ತೊಗೊಂಡಿದ್ದೀರಿ? ಇಲ್ಲಿದೆ ನೋಡಿ, 2 ಇಂಟು ಎ ಎಕ್ಸ್ ಪ್ಲಸ್ ಬಿ ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. ಇಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೊಳೋದು ಇದು ನೆನಪಿನಲ್ಲಿರಬೇಕು. ಅದಾದಮೇಲೆ 2 ಮಲ್ಟಿಪ್ಲೈಂಗ್ ಡಿವೈಡಿಂಗ್ ಮಾಡೋದು ನೆನಪಿರಬೇಕು. ಸೊ ನಾನಿಲ್ಲಿ ಮಲ್ಟಿಪ್ಲೈಂಗ್ ಡಿವೈಡಿಂಗ್ ಮಾಡೋದ್ರಿಂದ ಈ ಕಾಸ್ಟ್ ಅನ್ನೋದು ಪೂರ ಹೋಗಿಬಿಡ್ತು. ನಮ್ಮದು ಇಂಟಿಗ್ರೇಷನ್ ಭಾಳ ಸಿಂಪಲ್ ಆಗಿಬಿಡುತ್ತೆ ಈ ಥರ ತೊಗೊಳೋದ್ರಿಂದ. ಓಕೆ, ಹಾಗೇನೂ ತೊಗೋಬೋದು, ಮತ್ತು ಭಾಳ ಲೆಂದಿ ಸ್ಟೆಪ್ ಆಗ್ತಾ ಹೋಗುತ್ತೆ. ಸೊ ಬೆಟರ್ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋ ಸಲುವಾಗಿ 2 ಮಲ್ಟಿಪ್ಲೈಂಗ್ ಆ್ಯಂಡ್ ಡಿವೈಡಿಂಗ್ ನಾನು ತೊಗೊಂಡೆ. ಇದು ಕ್ಲಿಯರ್ ಆಯಿತಾ? ಓಕೆ. ನೆಕ್ಸ್ಟ್ ಎಕ್ಸಾಂಪಲ್ ಹೋಗುವ. ಏನಿದೆ? ರೂಟ್ ಆಫ್
ಎ ಎಕ್ಸ್ ಪ್ಲಸ್ ಡಿ ಇದೆ. ಅಂದರೆ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಅಂತಿದೆ. ಕರೆಕ್ಟಾ? ಸೊ ಇಲ್ಲಿ ಏನು ತೊಗೋಬೇಕಪ್ಪ ಸಬ್ಸ್ಟಿಟ್ಯೂಷನ್ ಅಂದರೆ ಎ ಎಕ್ಸ್ ಪ್ಲಸ್ ಬಿನೇ ತೊಗೊಂಬಿಡಿ. ಎ ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ? ಟಿ ಆಗುತ್ತೆ. ಕರೆಕ್ಟಾ? ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಎ ಆ್ಯಸ್ ಇಟ್ ಈಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಅಂದರೆ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ ಆಗುತ್ತೆ. ಇಲ್ಲಂತೂ ಎ ಇಲ್ಲ ಅಂದರೆ ಏನು ಮಾಡ್ತಾ ಇದ್ದೀನಿ, ಈ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದ್ದೀನಿ, ಡಿವೈಡ್ ಬೈ ಎ ಆಯಿತು. ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಇದನ್ನೇನು ತೊಗೊಂಡಿದ್ರಿ, ಟಿ ತೊಗೊಂಡಿದ್ರಿ. ಇಲ್ಲಿ ಡಿ ಎಕ್ಸ್ ಅಂದರೆ ಏನು ಬಂದಿದೆ, ಡಿ ಟಿ ಡಿವೈಡ್ ಬೈ ಎ ಬಂದಿದೆ. ಕರೆಕ್ಟಾ? ಓಕೆ, ಎ ಅನ್ನೋದು ಇಲ್ಲಿ ಕಾನ್ಸ್ಟೆಂಟ್ ಆಗುತ್ತೆ, ನಾನು ಹೊರಗಡೆ ಬರ್ಕೊತಾ ಇದ್ದೀನಿ 1 ಬೈ ಇಂಟಿಗ್ರೇಷನ್ ಆಫ್ ಟಿ. ರೂಟ್ ಟಿ ಅಂದರೆ ನೀವು ಟಿ ರೇಸ್ ಟು 1/2 ಅಂತ ಬರೀಬೋದಾ ಇಂಟು ಡಿ ಟಿ. ಕರೆಕ್ಟಾ? ಓಕೆ, ಟಿ ರೇಸ್ ಟು 1/2 ಇದರದ್ದು ಇಂಟಿಗ್ರೇಷನ್ ಏನಾಗುತ್ತೆ, ಟಿ ರೇಸ್ ಟು ಏನು ಫಾರ್ಮುಲಾ ಅಪ್ಲೈ ಮಾಡ್ಕೊಂಬಿಡಿ, 1 ಬೈ ಟಿ ರೇಸ್ ಟು 1/2 ಪ್ಲಸ್ 1 ಡಿವೈಡ್ ಬೈ 1/2 ಪ್ಲಸ್ 1 ಪ್ಲಸ್ ಸಿ. 1/2 ಪ್ಲಸ್ 1 ಅಂದರೆ 3/2 ಆಗುತ್ತೆ. 2 LCM 2 ಪ್ಲಸ್ 1 3 ಅಂದರೆ 3/2. ಇಲ್ಲಿನೂ 3/2 ಆಗುತ್ತೆ. ಸೊ 1 ಬೈ ಎ ಟಿ ರೇಸ್ ಟು 3/2, ಇಲ್ಲಿ ಕೂಡ 3/2 ಪ್ಲಸ್ ಸಿ. ಟಿ ಅಂತಂದರೆ ಏನು ತೊಗೊಂಡಿದ್ರಿ ನೀವು, ಇಲ್ಲಿದೆ ಎ ಎಕ್ಸ್ ಪ್ಲಸ್ ಬಿ, ಅದನ್ನು ಇಲ್ಲಿ ರಿಪ್ಲೇಸ್ ಮಾಡ್ಕೊಂಬಿಡಿ, ಎ ಎಕ್ಸ್ ಪ್ಲಸ್ ಬಿ. ಎಷ್ಟು ಮಾಡಿದರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಯಿತು. ಬೇಕಿದ್ರೆ ಇದನ್ನು 2ನ ಮೇಲ್ಗಡೆ ಶಿಫ್ಟ್ ಮಾಡಿ ಕೂಡ ಬರಿಬೋದು. ಇವಾಗ ಇದನ್ನು ಇಲ್ಲಿ 3 ಅಂತ ಬರೋದು, 2 ಇಂಟು 1 ಏನಾಗುತ್ತೆ, ಇದು 2 ಆಗುತ್ತೆ. ಈ ಥರ ಕೂಡ ಬರಿಬೋದು. ಎಷ್ಟು ಮಾಡಿದರೆ ಇದು ಕೂಡ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆಯಾ? ಇಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಪ್ರತಿಯೊಂದು ಎಕ್ಸಾಂಪಲಲ್ಲೂ ಸಬ್ಸ್ಟಿಟ್ಯೂಷನ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಏನಿದೆ, ಕ್ವಶನ್ ನಂಬರ್ 7, ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಪ್ಲಸ್ 2 ಅಂತಿದೆ, ಡಿ ಎಕ್ಸ್. ಆಯಿತಾ? ರೂಟ್ ಆಫ್ ಎಕ್ಸ್ ಪ್ಲಸ್ 2 ಇದೆ. ಸೊ ಇದರಲ್ಲಿ ನಾವು ಏನು ಸಬ್ಸ್ಟಿಟ್ಯೂಷನ್ ತೊಗೋಬೇಕಪ್ಪ ಅಂದರೆ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ಸ್ ಟು ಟಿ ಅಂತ ತೊಗೊಳ್ಳಿ. ಓಕೆ, ಸೊ ಇದ್ರದ್ದು ಡಿಫ್ರೆನ್ಷಿಯೇಷನ್ ಆಗುತ್ತೆ, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಅಂದರೆ ಇಲ್ಲಿ ಡಿ ಎಕ್ಸ್ ಇತ್ತು, ಇದಂತೂ 0 ಆಯಿತು. ಸೊ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ ಬಂತ. ಕರೆಕ್ಟಾ? ಓಕೆ, ಆ್ಯಂಡ್ ನಾವು ಇವಾಗ ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳುವ. ಇಲ್ಲಿ ನೋಡಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ಸ್ ಟು ಟಿ ಅಂತ ತೊಗೊಂಡಿದ್ರೆ, ಇಲ್ಲಿ ಬರೀ ಎಕ್ಸ್ ಮಾತ್ರ ಬಂದಿದೆ. ಓಕೆ, ಸೊ ಎಕ್ಸ್ ಮಾತ್ರ ಬಂದಿದೆ ಅಂದರೆ ಇದನ್ನು ನಾವು ಈ ಥರ ಬರೀಬೋದಾ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು ಈ 2ನ ಈ ಸಬ್ಸ್ಟಿಟ್ಯೂಟ್ ಮಾಡಿದರೆ ಟಿ ಮೈನಸ್ 2 ಅಂತ ಬರೀಬೋದಾ. ಓಕೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಸಿಕ್ತು ನಮಗೆ, ಟಿ ಮೈನಸ್ 2. ಅದನ್ನು ನಾನು ಇಲ್ಲಿ ರೀಪ್ಲೇಸ್ ಮಾಡ್ತಾಯಿದ್ದೀನಿ, ಟಿ ಮೈನಸ್ 2 ಇಂಟು ಬ್ರ್ಯಾಕೆಟ್ ರೂಟ್ ಆಫ್ ಟಿ ಎಕ್ಸ್ ಪ್ಲಸ್ 2 ಅಂತಂದರೆ ಏನಿದೆ, ಟಿ ಆಲ್ರೆಡಿ ತೊಗೊಂಡಿದ್ರಿ. ಅಂದರೆ ಡಿ ಎಕ್ಸ್ ಅಂದರೆ ಏನು ಬಂದಿದೆ, ಡಿ ಟಿ ಬಂದಿದೆ. ಇಷ್ಟು ಫಿಲಪ್ ಮಾಡಿಬಿಟ್ರೆ ಮುಗೀತು. ಓಕೆ, ರೂಟ್ ಅಂತಂದರೆ ಏನು ತೊಗೋಬೋದು ನಾವು, ಎಕ್ಸ್ ಟಿ ರೇಸ್ ಟು 1/2 ಅಂತ ತೊಗೋಬೋದಾ. ಇದನ್ನು ನಾನು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊತಾ ಇದ್ದೀನಿ ಇವಾಗ. ಓಕೆ, ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಟಿ ರೇಸ್ ಟು 1/2 ಇದೆ, ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಟಿ ರೇಸ್ ಟು 1 ಪ್ಲಸ್ 1/2, 1 ಪ್ಲಸ್ 1/2 ಅಂದರೆ 3/2ನ. ಓಕೆ, ಅದನ್ನು ನಾನಿಲ್ಲಿ 3/2 ಅಂತ ಬರೀತಾ ಇದ್ದೀನಿ, ಮೈನಸ್ 2 ಇಂಟು ಟಿ ರೇಸ್ ಟು 1/2. ಇಲ್ಲಿ ಒಂದೇ ಸತಿ ಮಲ್ಟಿಪ್ಲೈ ಮಾಡೋದು, ಇಂಟಿಗ್ರೇಷನ್ ಆಫ್ ಡಿ ಟಿ. ಇವಾಗ ಫಾರ್ಮುಲಾ ಇಂಟಿಗ್ರೇಟ್ ಮಾಡಿಬಿಟ್ರೆ ಮುಗೀತು. ಟಿ ರೇಸ್ ಟು ಏನು ಫಾರ್ಮುಲಾ ಅಂದರೆ ಟಿ ರೇಸ್ ಟು 3/2 ಪ್ಲಸ್ 1 ಡಿವೈಡ್ ಬೈ 3/2 ಪ್ಲಸ್ 1 ಮೈನಸ್ 2 ಇಂಟು ಟಿ ರೇಸ್ ಟು 1/2 ಪ್ಲಸ್ 1 1/2 ಪ್ಲಸ್ 1. ಕರೆಕ್ಟಾಗಿ ಟಿ ರೇಸ್ ಟು ಅಂದರೆ ಎಕ್ಸ್ ರೇಸ್ ಟು ಎನ್ ಫಾರ್ಮುಲಾ ಅಪ್ಲೈ ಮಾಡಿದೆ. ಓಕೆ, ಟಿ ರೇಸ್ ಟು 3/2 ಪ್ಲಸ್ 1 ಅಂದರೆ 2 LCM ಆಗುತ್ತೆ, 2 ಪ್ಲಸ್ ಅಂದರೆ 5/2 ಆಗುತ್ತೆ. ಇದು ಕೂಡ 5/2 ಆಗುತ್ತೆ. ಅಂದರೆ ಇದನ್ನು ರಿವರ್ಸ್ ಬರೆದ್ರೆ ಏನಾಗುತ್ತೆ, 2/5 ಆಗುತ್ತೆ. ಇದು ಟಿ ರೇಸ್ ಟು ಎಷ್ಟಿದೆ, ಇದು 5/2 ಆಗುತ್ತೆ. ಪ್ಲಸ್ ಸಾರಿ, ಇಲ್ಲಿ ಮೈನಸ್ ಸೈನ್ ಇದೆ, ಇಲ್ಲಿ ಮೈನಸ್ಗೆ ಮೈನಸ್ ಬರ್ಕೊಳ್ಳಿ. ಇದೆಷ್ಟಾಗುತ್ತೆ ನೋಡಿ, 3/2 ಆಗುತ್ತಾ. ಓಕೆ, ಇಲ್ಲಿ 2 ಇದೆ, ಇದನ್ನು 3/2 ಆಗುತ್ತೆ. ಇದು 2 ಮೇಲ್ಗಡೆ ಬಂದರೆ ಮಲ್ಟಿಪ್ಲೈ ಆಗುತ್ತೆ. 2 ಇಂಟು 2 ಅಂತ ಎಷ್ಟಾಯ್ತು, ಇದು 4 ಆಯಿತು. ಇಲ್ಲಿ 3 ಬಂದಿರುತ್ತೆ. ಇದು ಟಿ ರೇಸ್ ಟು 3/2 ಪ್ಲಸ್ ಸಿ. ಕ್ಲಿಯರ್ ಆಯಿತಾ? ಇಲ್ಲಿ ಆ್ಯಕ್ಚುಲಿ 3/2 ಬಂದಿದೆ. ಈ 2ನ ಮೇಲ್ಗಡೆ ತೊಗೊಂಡು ಮಲ್ಟಿಪ್ಲೈ ಮಾಡಿದೆ, 2 ಇಂಟು 2 4 ಆಗುತ್ತೆ. ಇದು 3 ಆ್ಯಸ್ ಇಟ್ ಈಸ್. ಓಕೆ, ಟಿ ಅಂತಂದರೆ ಏನು ತೊಗೊಂಡಿದ್ರೆ ಅದೊಂದು ಫಿಲಪ್ ಮಾಡ್ಕೊಂಬಿಡಿ. ಟಿ ಅಂತಂದರೆ ಏನು ತೊಗೊಂಡಿದ್ರಿ, ಇಲ್ಲಿದೆ ನಿಮ್ಮದು ಟಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 2. ಅದನ್ನು ನಾನು ಇಲ್ಲಿ ರಿಪ್ಲೇಸ್ ಮಾಡ್ತಾಯಿದ್ದೀನಿ. ಟಿ ಅಂತಂದರೆ ಎಕ್ಸ್ ಪ್ಲಸ್ 2, ಇಲ್ಲಿ ಕೂಡ ಎಕ್ಸ್ ಪ್ಲಸ್ 2. ಇಷ್ಟು ಮಾಡಿದರೆ ಇದು ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಏನು ಬಂತು, 2/5 ಎಕ್ಸ್ ಪ್ಲಸ್ 2 ಹೋಲ್ ರೇಸ್ ಟು 5/2 ಮೈನಸ್ 4/3 ಎಕ್ಸ್ ಪ್ಲಸ್ 2 ಹೋಲ್ ರೇಸ್ ಟು 3/2 ಪ್ಲಸ್ ಸಿ. ಇಷ್ಟು ಮಾಡಿದರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಅಂಡರ್ಸ್ಟ್ಯಾಂಡ್ ಆಯಿತಾ ಇದು? ಓಕೆ, ಇನ್ನು ನೆಕ್ಸ್ಟ್ 8th ಎಕ್ಸಾಂಪಲ್ ನೋಡಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ 1 ಪ್ಲಸ್ 2x² ಡಿ ಎಕ್ಸ್ ಅಂತಿದೆ. ಸೊ ಇಲ್ಲಿ ಏನು ಸಬ್ಸ್ಟಿಟ್ಯೂಷನ್ ತೊಗೋಬೇಕು, ಎಕ್ಸ್ ತೊಗೊಂಡ್ರೆ ಅದೇನು ಯೂಸ್ ಆಗೋದಿಲ್ಲ. ಸೊ ಹಾಗಾಗಿ ಈ ಬ್ರಾಕೆಟಲ್ಲಿ ಇದೆಯಲ್ಲ, ಅಂದರೆ ರೂಟ್ ಒಳಗೆ ಇದ್ದದನ್ನು ತೊಗೋಬೇಕು. 1 ಪ್ಲಸ್ 2x² ಈಸ್ ಈಕ್ವಲ್ಸ್ ಟು ಟಿ ಅಂತ ತೊಗೊಳ್ಳಿ. ಓಕೆ, ಸೊ ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 1 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ. ಇಲ್ಲಿ 2 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. x² ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 2x ಆಗುತ್ತೆ. ಇದು ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಡಿ ಟಿ.
2 × 2 4 ಆಗುತ್ತೆ. ಸೊ 4x dx ಆ್ಯಸ್ ಇಟ್ ಇದೆ. ಇಲ್ಲಿ 2 × 2 4 ಆಗುತ್ತೆ. ಸೊ 4 ಮಾತ್ರ ನಾನು ಈ ಸೈಡ್ ತೊಗೊತಾ ಇದ್ದೀನಿ, ಡಿವೈಡೆಡ್ ಬೈ ಆಗುತ್ತಾ, ಇಲ್ಲಿ ಇಂಟು ಇದ್ದು ಈ ಸೈಡ್ ಬಂದರೆ 4 ಆಗುತ್ತೆ. ಇದನ್ನಷ್ಟೇ ಮಾತ್ರ ಯಾಕೆ ತೊಗೊಂಡೆ ಅಂದರೆ ಇಲ್ಲಿ ಅಗೇನ್ ಕ್ವಶನಲ್ಲಿ ನೋಡಿ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಡಿ ಎಕ್ಸ್ ಇದೆ, ಅದರಲ್ಲಿ ಈ ಜಾಗದಲ್ಲಿ dt ಡಿವೈಡ್ ಬೈ 4 ಅಂತ ಫಿಲಪ್ ಮಾಡ್ಬೋದಾ? ಓಕೆ, ನಾನು ಇವಾಗ ಸಬ್ಸ್ಟಿಟ್ಯೂಷನ್ ಮಾಡ್ಕೊತಾ ಇದ್ದೀನಿ. ಇದಂತೂ ಏನಾಯಿತು, ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು dt ಡಿವೈಡೆಡ್ ಬೈ 4 ಆಯಿತು. ರೂಟ್ ಆಫ್ ಇದಕ್ಕೆ ಏನು ತೊಗೊಂಡಿದ್ರಿ, ಟಿ ಅಂತ ತೊಗೊಂಡಿದ್ರಿ, ಟಿ ಆಯಿತು. ಇವಾಗ ಇದು ಕಾಮನ್ ಫ್ಯಾಕ್ಟರ್ 1/4 ಹೊರಗಡೆ ಇಡಿ. ಇದು t⁻1/2 ಅಂತ ಬರೀಬೋದಾ? ರೂಟ್ ಇದ್ದರೆ ಓಕೆ, ರೂಟ್ ಟಿ ಅಂದರೆ ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ, 1/2 + 1 ಡಿವೈಡ್ ಬೈ 1/2 + 1 ಪ್ಲಸ್ ಸಿ. ಇದು 1/4, ಇದು 3/2 ಆಗುತ್ತೆ, ಇದು 3/2 ಆಗುತ್ತೆ. ಅಂದರೆ ಮತ್ತೆ ಮೇಲ್ಗಡೆ 2 ಹೋಗುತ್ತೆ, ಇದು ಇಲ್ಲಿ 2 ಬರುತ್ತೆ, ಇಲ್ಲಿ 3 ಬರುತ್ತೆ. ಕರೆಕ್ಟಾ? ಇದೆಷ್ಟಾಗುತ್ತೆ, t⁻3/2 ಪ್ಲಸ್ ಸಿ. ಟಿ ಅಂತಂದರೆ ಏನು ತೊಗೊಂಡಿದ್ರಿ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಅದನ್ನು ಫಿಲಪ್ ಮಾಡಿ, 1 + 2x². ಕರೆಕ್ಟಾ? ಓಕೆ, ಅದಾದಮೇಲೆ ಇಲ್ಲಿ ಬೇಕಿದ್ರೆ ಕ್ಯಾನ್ಸಲ್ ಮಾಡಿ, 1 1 1 2 ಅಂದರೆ ಇದು ಎಷ್ಟಾಯಿತು, 1/2 ಆಯಿತು. 2 × 3 ಅಂತಂದರೆ ಇದು ಎಷ್ಟಾಗುತ್ತೆ, 6 ಆಗುತ್ತೆ. ಅಂದರೆ 1/6 × 1 + 2x² = 3/2 ಪ್ಲಸ್ ಸಿ. ಏನೇನು ಮಾಡಿ ಅರ್ಥ ಆಯ್ತಾ? ಇಲ್ಲಿ ಜಸ್ಟ್ ಸಿಂಪಲ್ ಕ್ಯಾಲ್ಕುಲೇಷನ್ ಮಾತ್ರ ಇರೋದು, ಇಂಟಿಗ್ರೇಷನ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗುವ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಸ್ವಲ್ಪ ಇಂಪಾರ್ಟೆಂಟ್ ಇದೆ ಇದು. ಓಕೆ, ಸೊ ಇಲ್ಲಿ ಏನು ಮಾಡಿದ್ದಾರೆ, ನಾನು ಇಲ್ಲಿ ಕ್ವಶನ್ ಬರ್ಕೊತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ 4x + 2 ರೂಟ್ ಆಫ್ x² + x + 1 ಅಂತಿದೆ, dx ಇದೆ. ಕರೆಕ್ಟಾ? ಓಕೆ, ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನಾನಿಲ್ಲಿ ಇದರಲ್ಲಿ 2 ಕಾಮನ್ ಫ್ಯಾಕ್ಟರ್ ತೊಗೋಬೋದಾ? ಓಕೆ, 2 ಕಾಮನ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಇಲ್ಲಿ 2x + 1 ಅಂತ ಬರೀಬೋದಾ ಇದನ್ನು? ಓಕೆ, ಇಲ್ಲೇನು ಉಳಿತು, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ x² + x + 1 dx ಉಳಿತು. ಕರೆಕ್ಟಾ? ಸೊ ಇವಾಗ ನಾನು ಸಬ್ಸ್ಟಿಟ್ಯೂಷನ್ ಇದನ್ನು ತೊಗೊತಾ ಇದ್ದೀನಿ. ಇದು ತೊಗೊಂಡ್ರೆ ಯೂಸ್ ಆಗೋದಿಲ್ಲ, ಮತ್ತು 2x ಡಿಫ್ರೆನ್ಷಿಯೇಷನ್ 2 ಮಾತ್ರ ಉಳಿಯುತ್ತೆ. ಆದರೆ ಇಲ್ಲಿ ನೋಡಿ ಏನಿದೆ, x² + x + 1 = t. ಇದು ಕಂಪ್ಲೀಟ್ ರಿಸಲ್ಟ್ ಟಿ ಅಂತ ತೊಗೊಂಡೆ. ಸೊ ಇದ್ರದ್ದು ಡಿಫ್ರೆನ್ಷಿಯೇಷನ್ ನೋಡಿ ಏನಾಗುತ್ತೆ, x² ಡಿಫ್ರೆನ್ಷಿಯೇಷನ್ 2x ಆಗುತ್ತೆ, x ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಇದಂತೂ 0 ಆಯಿತು. ಅದು ಟೋಟಲಿ ಇಲ್ಲಿ dx ಬರೀರಿ, ಈ ಸೈಡು dt ಬರ್ಕೊಡಿ. ಓಕೆ, ಸೊ 2x + 1 dt ಇಲ್ಲಿದೆನಾ ನಿಮ್ಮದು, 2x ಇದೆ, dx ಇದೆ. ಆ ಜಾಗದಲ್ಲಿ dt ಅಂತ ಬರೀಬೋದಾ? 2 ಮಾತ್ರ ಇಲ್ಲ, 2 ಕಾನ್ಸ್ಟೆಂಟ್ ಹೊರಗಡೆ ಇಟ್ಕೋಬೋದು. ಇದನ್ನು ಹೊರಗಡೆ ಇಡ್ಬೋದಾ, ಇಲ್ಲೇ ಇದನ್ನು ಹೊರಗಡೆ ಬರೀಬೋದಾ? ಓಕೆ, ಸೊ ನಾನು ಇವಾಗ ಸಬ್ಸ್ಟಿಟ್ಯೂಷನ್ ಮಾಡ್ಕೊತಾ ಇದ್ದೀನಿ. ಏನಿದೆ, ಇಲ್ಲಿ 2 ಹೊರಗಡೆ ಇದೆ, ಇಂಟಿಗ್ರೇಷನ್ 2x + 1 dx = dt ಇದೆ. ಸೊ ಲಾಸ್ಟಿಗೆ ನಾನು dt ಬರ್ಕೊಂಡೆ. ಅದಾದಮೇಲೆ ರೂಟ್ ಆಫ್ ಇದು ಕಂಪ್ಲೀಟ್ಲಿ ಏನು ತೊಗೊಂಡಿದ್ರಿ, ಟಿ ತೊಗೊಂಡಿದ್ರಿ, ಟಿ ಆಯಿತು. ಇದು ಕ್ಲಿಯರ್ ಆಯಿತಾ? ಸೊ ಇದನ್ನು ನೀವು ಬೇಕಿದ್ದರೆ 1/2 ಅಂತ ಬರ್ಕೋಬೋದು. ಇಂಟಿಗ್ರೇಷನ್ ಆಫ್ t⁻1/2 ಆಲ್ರೆಡಿ ಮಾಡಿದ್ರಲ್ಲ, ಎಷ್ಟು ಬಂದಿತ್ತು ನಮ್ಮದು ಆನ್ಸರ್, t⁻3/2. ಅದನ್ನು ನಾನು ಇಲ್ಲಿ ಮಾಡ್ತಾಯಿದ್ದೀನಿ. t⁻1/2 + 1 ಅಂದರೆ 3/2 ಆಗುತ್ತೆ, ಇಲ್ಲಿನೂ 3/2 ಆಗುತ್ತೆ, ಪ್ಲಸ್ ಸಿ. ಇದು 2 ಮೇಲ್ಗಡೆ ಹೋದರೆ 4/3 ಆಯಿತು. ಟಿ ಅಂತಂದರೆ ಏನು ತೊಗೊಂಡಿದ್ರಿ, x² + x + 1 3/2 ಪ್ಲಸ್ ಸಿ. ಎಷ್ಟು ಮಾಡಿದರೆ ಇದು ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆನಾ ಇದು ಕೂಡ? ಓಕೆ, ಸೊ ಇಲ್ಲಿ ನೆನಪಿನಲ್ಲಿ ಇರಬೇಕಾಗಿರೋದು, ಇಲ್ಲಿ 2 ಕಾಮನ್ ಫ್ಯಾಕ್ಟರ್ ತೊಗೋಬೇಕು, ಇದನ್ನು ಸಬ್ಸ್ಟಿಟ್ಯೂಷನ್ ತೊಗೊಳ್ಬೇಕು. ಓಕೆ, ಸೊ ಇದೇ ಥರನೇ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಅವಾಗಿದು ಪರ್ಫೆಕ್ಟ್ ಆಗೋದು. 1 2 3 ಸತಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಇವಾಗ ನೋಡಿದಾಗ ಎಲ್ಲನೂ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಟ್ ಅದಾದಮೇಲೆ ಮತ್ತೆ 1 2 ದಿನ ಬಿಟ್ಟು ನೋಡಿದ್ರೆ ಮತ್ತೆ ನೀವು ಮರ್ತು ಹೋಗ್ತೀರಾ. ಓಕೆ, ಸೊ ಇದು ಮರಿಬಾರ್ದು, ನೆನಪಿನಲ್ಲಿ ಯಾವಾಗಲೂ ಇರಬೇಕಂತಂದರೆ ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಕಂಪ್ಲೀಟಾಗಿ. ಅದಾದಮೇಲೆ ಇದನ್ನು ನೋಡ್ದೇ 2 3 ಸತಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಪ್ರತಿಯೊಂದು ಎಕ್ಸಾಂಪಲ್ 2 3 ಸತಿ ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ, ಅವಾಗಿದು ಪರ್ಫೆಕ್ಟ್ ಆಗ್ತೀರ. ಓಕೆ, ಸೊ ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗುವ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ x - √x ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, 1 ಡಿವೈಡ್ ಬೈ x - √x dx ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ, ಇಲ್ಲಿ x ಇದೆಯಲ್ಲ, x ಇದ್ದದನ್ನು ನಾವು √x × √x ಅಂತ ಬರೀಬೋದಾ? √x × √x ಏನಾಗುತ್ತೆ, ಮತ್ತೆ ಒಳ್ಳೆ x ಆಗ್ಬೋದಲ್ಲ. ಓಕೆ, ಸೊ ಇವಾಗ ನಾನು ಇಲ್ಲಿ ಕಾಮನ್ ಫ್ಯಾಕ್ಟರ್ ತೊಗೋತಾ ಇದ್ದೀನಿ, ಈಸಿಯಾಗಿ ಬರುತ್ತೆ ನೋಡಿ. ಏನಿದೆ ಕಾಮನ್ ಫ್ಯಾಕ್ಟರ್, √x ಕಾಮನ್ ತೊಗೊಂಡ್ರೆ ಇಲ್ಲಿ 1 √x ಉಳಿಯುತ್ತೆ, ಮೈನಸ್ ಇಲ್ಲಿ 1 ಉಳಿಯುತ್ತೆ, ಯಾಕಂದರೆ ಇಲ್ಲಿ ಒಂದೇ ಇರೋದು, ಅದನ್ನ ತೊಗೊಂಡಿದ್ದೀನಿ ನಾನು. ಓಕೆ, ಇಂಟು dx. ಇದು ಕ್ಲಿಯರ್ ಆಯಿತಾ? ಓಕೆ, ನಾನು ಇವಾಗ ಏನು ತೊಗೋತಾ ಇದ್ದೀನಪ್ಪ ಅಂದರೆ ಸಬ್ಸ್ಟಿಟ್ಯೂಷನ್ನು √x - 1 = t ತೊಗೋತಾ ಇದ್ದೀನಿ.
ಓಕೆ ರೂಟ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಹೇಳಿ 1 ಡಿವೈಡ್ ಬೈ 2 ರೂಟ್ ಎಕ್ಸ್ ಇದೆ, ಇದಂತೂ 1 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ ಬಿಟ್ಬಿಡಿ. ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ. ಓಕೆ ಇವಾಗ ಕ್ವಶನಲ್ಲಿ ನೋಡಿ 1 ಡಿವೈಡ್ ಬೈ ರೂಟ್ ಎಕ್ಸ್ ಇದೆ, ಡಿ ಎಕ್ಸ್ ಇದೆ, ಬಟ್ ಇಲ್ಲಿ 2 ಒಂದಿಲ್ಲ, ಅಂದರೆ 2ನ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಡಿವೈಡೆಡ್ ಬೈ ಇದೆ, ಈ ಸೈಡ್ ಬಂದರೆ ಇಂಟು 2 ಆಗುತ್ತೆ, ಈ ಸೈಡ್ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ ಏನಿದೆ ನೋಡಿ ಇಲ್ಲಿ ಡಿ ಎಕ್ಸ್ ಇದೆ ಡಿವೈಡ್ ಬೈ ರೂಟ್ ಆಫ್ ಎಕ್ಸ್ ಇದೆನಾ, ಸೊ ಈ ಪ್ಲೇಸಲ್ಲಿ ನಾವು 2 ಡಿ ಟಿ ಅಂತ ಬರಿಬೋದಾ. ಓಕೆ ನಾನು ಇಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದು ರಿಸಲ್ಟ್ನ. ಇಂಟಿಗ್ರೇಷನ್ ಆಫ್ ಇದು ಕಂಪ್ಲೀಟ್ ಈ ರಿಸಲ್ಟು ಮತ್ತು ಈ ರಿಸಲ್ಟು ಇದು ಕಂಪ್ಲೀಟಾಗಿ ಏನಾಗುತ್ತೆ ಇದು ಡಿ ಟಿ ಇಂಟು 2 ಇದೆ, ಸೊ ಇಂಟು 2ನ ನಾನು ಹೊರಗಡೆ ಬರ್ಕೊತಾ ಇದ್ದೀನಿ. ಇಲ್ಲೇನು ಉಳಿತು 1 ಡಿವೈಡ್ ಬೈ ರೂಟ್ ಆಫ್ ಅಂದರೆ ಇದನ್ನು ಏನು ತೊಗೊಂಡಿದ್ದೀರಿ ಸಬ್ಸ್ಟಿಟ್ಯೂಷನ್ನು ಟಿ ತೊಗೊಂಡಿದ್ರೆ, ಸೊ ಟಿ ಬರ್ಕೊಳ್ಳಿ. ಓಕೆ ಸೊ ನೆಕ್ಸ್ಟ್ ಸ್ಟೆಪ್ಪು 2 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ 1/t ಇಂಟಿಗ್ರೇಷನ್ ಏನಿದೆ ಲಾಗ್ ಎಕ್ಸ್ ಇದೆಯಾ, ಸೊ ಡೈರೆಕ್ಟಾಗಿ ಬರ್ಕೊಂಬಿಡಿ. 1/t ಇಂಟಿಗ್ರೇಷನ್ ಏನಾಗುತ್ತೆ ಲಾಗ್ ಆಫ್ ಮಾಡ್ ಆಫ್ ಟಿ ಪ್ಲಸ್ ಸಿ ಟು ಆ್ಯಸ್ ಇಟ್ ಈಸ್ ಲಾಗ್ ಆಫ್ ಮಾಡ್ ಆಫ್ ಟಿ ಅಂತಂದರೆ ಏನು ತೊಗೊಂಡಿದ್ರಿ ರೂಟ್ ಎಕ್ಸ್ ಮೈನಸ್ 1 ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆನಾ ಇದು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಕ್ವಶನ್ ನಂಬರ್ 11ಅಲ್ಲಿ ಏನಿದೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ ಎಕ್ಸ್ ಪ್ಲಸ್ 4 ಡಿ ಎಕ್ಸ್ ಇದೆ. ಸೊ ಇಲ್ಲಿ ನಾವು ಏನು ಸಬ್ಸ್ಟಿಟ್ಯೂಷನ್ ತೊಗೋಬೇಕಪ್ಪ ಅಂದರೆ ರೂಟಲ್ಲಿ ಇರೋದನ್ನೇ ತೊಗೊಳ್ಳಿ. ಎಕ್ಸ್ ಪ್ಲಸ್ 4 ಈಸ್ ಈಕ್ವಲ್ಸ್ ಟು ಟಿ, ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ ಆಯಿತು. ಇದನ್ನು ಫಿಲಪ್ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಇಲ್ಲಿ ಎಕ್ಸ್ ಅಂತ ನಮ್ಗೆ ಬಂದಿಲ್ಲ ಇವಾಗ, ಆದರೆ ನಾವು ಇಲ್ಲಿ ಎಕ್ಸ್ ಬರ್ಕೋಬೋದಾ ಈ ರಿಸಲ್ಟಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಬರ್ಕೊಂಡ್ರೆ ಏನಾಗುತ್ತೆ 4 ಈ ಸೈಡ್ ಹೋದರೆ ಟಿ ಮೈನಸ್ 4 ಅಂತ ಬರೀಬೋದು. ಓಕೆ ಸೊ ನಾನು ಎಕ್ಸ್ ಇದ್ದಲ್ಲಿ ಏನು ಬರೀತಾ ಇದ್ದೀನಿ ಟಿ ಮೈನಸ್ 4 ಡಿವೈಡ್ ಬೈ ರೂಟ್ ಆಫ್ ಟಿ ಇಂಟು ಡಿ ಟಿ, ಯಾಕಂದರೆ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ ಬಂದಿದೆ ಆಲ್ರೆಡಿ. ಓಕೆ ಯಾವಾಗ ನೀವು ಇಲ್ಲಿ ಡಿ ಟಿ ಅಂತ ಬರೀತಾರೆ ಎಲ್ಲ ಟರ್ಮ್ಸ್ ಯಾವ ಟರ್ಮ್ ಒಳಗಿರಬೇಕು ಟಿ ಅಲ್ಲೇ ಇರಬೇಕು. ಟಿ ಒಳಗಿದೆಯಾ, ಇದು ರೂಟ್ ಟಿ ಇದೆಯಲ್ಲ, ರೂಟ್ ಏನೇ ಎರಡು ಕಡೆ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಏನಾಗುತ್ತೆ ನೋಡಿ ಇಲ್ಲಿ ಟಿ ಇದೆ, ಸೊ ಟಿ ಇದನ್ನು ನೀವು ರೂಟ್ ಟಿ ಇಂಟು ರೂಟ್ ಟಿ ಅಂತ ಬರಿಬೋದಾ. ಇಲ್ಲಿ ನಾನು ಡಿವೈಡ್ ಮಾಡ್ತಾ ಇದ್ದೀನಿ ರೂಟ್ ಟಿ ಮೈನಸ್ 4 ಡಿವೈಡ್ ಬೈ ರೂಟ್ ಟಿ. ಓಕೆ ರೂಟ್ ಟಿ ಇಂಟು ರೂಟ್ ಟಿ ಅಂತಂದರೆ ಎರಡು ರಿಸಲ್ಟ್ ಮತ್ತೆ ಹೊಳೆ ಟಿ ಬರುತ್ತಲ್ಲ. ಓಕೆ ಸೊ ನಾ ಯಾಕೆ ಇಂಥ ತೊಗೊಂಡಿದ್ರೆ ಇದು ಒನ್ ಟರ್ಮ್ ಗೆಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಓಕೆ ಉಳಿತು ಬರೀ ಮಾತ್ರ ಏನು ರೂಟ್ ಟಿ ಮಾತ್ರ ಉಳಿಯುತ್ತೆ. ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ ಏನು ಉಳಿತು ಇಂಟಿಗ್ರೇಷನ್ ಆಫ್ ಇಲ್ಲಿ ರೂಟ್ ಟಿ ಉಳಿತು, ಡಿ ಟಿ ಸಪ್ರೇಟಾಗಿ ತೊಗೊಳ್ತಾ ಇದ್ದೀನಿ ಇಂಟಿಗ್ರೇಷನು. ಇಲ್ಲಿ 4 ಡಿವೈಡ್ ಬೈ ರೂಟ್ ಟಿ ಅಂತಂದರೆ ನೀವು ಇದನ್ನು ಟಿ ರೆಸ್ಟ್ 1/2 ಅಂತ ಬರೀಬೋದಾ, ಕರೆಕ್ಟಾ. ಇಲ್ಲಿ ಡಿ ಟಿ ಇದನ್ನು ಕೂಡ ನೀವೇನು ಬರ್ಕೊಳ್ಳಿ 1/2ನೇ ಬರ್ಕೊಳ್ಳಿ. ಇವಾಗ ಇಂಟಿಗ್ರೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ ಸೊ ಏನು ಬಂದಿತ್ತು ನೋಡಿ ಇವಾಗ ನಮ್ಗೆ ಆನ್ಸರಲ್ಲಿ ಇಂಟಿಗ್ರೇಷನ್ ಆಫ್ ಟಿ ರೆಸ್ಟ್ 1/2 ಅಂದರೆ ಟಿ ರೆಸ್ಟ್ 1/2 ಫಾರ್ಮುಲಾ, ಸಾರಿ ಟಿ ರೆಸ್ಟ್ ಎನ್ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಿ. 1/2 ಪ್ಲಸ್ 1 ಡಿವೈಡ್ ಬೈ 1/2 ಪ್ಲಸ್ 1 ಮೈನಸ್ 4 ಇದೆ. ಅದಾದಮೇಲೆ ಇಲ್ಲೇನಿದೆ 1 ಡಿವೈಡ್ ಬೈ ಅಂತಿದೆ. ಸೊ 1 ಡಿವೈಡ್ ಬೈ ಇದನ್ನು ನಾನು ಏನು ಮಾಡ್ಬೋದು ಇದನ್ನು ಮೇಲ್ಗಡೆ ತೊಗೋಬೋದಾ. ಸೊ ಮೇಲ್ಗಡೆ ತೊಗೊಂಡ್ರೆ ಇದು ರಿಸಲ್ಟ್ ಏನಾಗುತ್ತೆ ನೋಡಿ 4 ಇಂಟು ಟಿ ರೆಸ್ಟು ಮೈನಸ್ 1/2 ಅಂತ ಬರೀಬೋದಾ ಇದನ್ನು. ಓಕೆ ಸೊ ಇವಾಗ ಬೇಕಿದ್ರೆ ಇದನ್ನು ಇಂಟಿಗ್ರೇಟ್ ಮಾಡ್ಕೊಳ್ಳಿ. 4 ಆ್ಯಸ್ ಇಟ್ ಈಸ್ ನಾನು ಇಲ್ಲಿ ಹೊರಗಡೆ ಬರಿತಾ ಇದ್ದೀನಿ. ಟಿ ರೆಸ್ಟು ಮೈನಸ್ 1/2 ಪ್ಲಸ್ 1 ಡಿವೈಡ್ ಬೈ ಮೈನಸ್ 1/2 ಪ್ಲಸ್ 1 ಪ್ಲಸ್ ಸಿ, ಕರೆಕ್ಟ್ ಇದೆಯಾ. ಓಕೆ ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ 3/2 ಆಯಿತಾ. ಇದನ್ನು ರಿವರ್ಸ್ ಬರೆದೆ 2/3 ಮೈನಸ್ 4 ಇಲ್ಲಿ ಎಷ್ಟಾಗುತ್ತೆ ನೋಡಿ ಮೈನಸ್ 1/2 ಪ್ಲಸ್ 1 ಅಂದರೆ 1/2ನೇ ಆಯಿತಾ. ಅಂದರೆ ಟಿ ರೆಸ್ಟು 1/2 ಇದೂ 1/2ನೇ ಬರುತ್ತೆ, ಇಲ್ಲಿ 1/2 ಬರುತ್ತೆ. ಇದು ಮೇಲ್ಗಡೆ ಹೋದರೆ ಎಷ್ಟಾಗುತ್ತೆ ನೋಡಿ 4 ಇಂಟು 2 ಅಂದರೆ 8 ಆಗುತ್ತೆ ಪ್ಲಸ್ ಸಿ. ಫೈನಲಾಗಿ ಇದನ್ನು ರಿಪ್ಲೇಸ್ ಮಾಡ್ಕೊಂಬಿಡಿ ಟಿ ವ್ಯಾಲ್ಯೂ. ಟಿ ಅಂತಂದರೆ ಏನು ತೊಗೊಂಡಿದ್ದೀವಿ ಸ್ಟಾರ್ಟಿಂಗ್ ನೋಡಲ್ಲಿ ಎಕ್ಸ್ ಪ್ಲಸ್ 4 ಇದೆ, ಎಕ್ಸ್ ಪ್ಲಸ್ 4 ಹೋಲ್ ರೆಸ್ಟು 3/2 ಮೈನಸ್ 8 ಇಂಟು ಎಕ್ಸ್ ಪ್ಲಸ್ 4 1/2 ಅಂದರೆ ಇಲ್ಲಿ ಬೇಕಿದ್ದರೆ ನೀವು ರೂಟ್ ಹಾಕ್ಕೊಂಡ್ರೆ ನಡೆಯುತ್ತೆ ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆನಾ. ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಅಷ್ಟೇ ಜಾಸ್ತಿ ಆಗುತ್ತೆ, ಬಟ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅದಂತೂ ಸಿಂಪಲ್ ಇದೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಏನಿದೆಯಪ್ಪ ಇಲ್ಲಿ ಅಂದರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಇದೆ ಮೈನಸ್ 1 ಹೋಲ್ ರೆಸ್ಟು 1/3 ಇಲ್ಲಿ ಎಕ್ಸ್ ರೆಸ್ಟು 5 ಇದೆ ಡಿ ಎಕ್ಸ್, ಕರೆಕ್ಟಾ. ಈ ಥರ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸೊ ಇದನ್ನು ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಫಸ್ಟು ಈ ಎಕ್ಸ್ ರೆಸ್ಟು 5 ಇದೆಯಲ್ಲ, ಈ ಎಕ್ಸ್ ರೆಸ್ಟು 5ನ ಈ ಥರ ಬರ್ಕೋಬೋದಾ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಈ ಥರ ಬರ್ಕೊತಾ ಇದ್ದೀನಿ. ಯಾಕಂದರೆ ನೆಕ್ಸ್ಟ್ ನೋಡಿ ಈ ಬ್ರಾಕೆಟಲ್ಲಿರೋದನ್ನು ಸಬ್ಸ್ಟಿಟ್ಯೂಷನ್ ಆಗಿ ತೊಗೋತಾ ಇದ್ದೀನಿ. ಎಕ್ಸ್ ಕ್ಯೂಬ್ ಮೈನಸ್ 1 ಇಸ್ ಈಕ್ವಲ್ಸ್ ಟು ಟಿ, ಇದನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಆಗಿ ತೊಗೋತಾ ಇದ್ದೀನಿ. ಓಕೆ ಸೊ ಇದ್ರ ಡಿಫ್ರೆನ್ಷಿಯೇಷನ್ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ನಾನು ಈ ಥರ ತೊಗೊಂಡೆ ಅನ್ನೋದು. ಸೊ ಡಿಫ್ರೆನ್ಷಿಯೇಟ್ ಮಾಡಿ ಏನಾಗುತ್ತೆ ಎಕ್ಸ್ ಕ್ಯೂಬ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 3x² ಆಗುತ್ತಾ ಡಿಫ್ರೆನ್ಷಿಯೇಷನ್ ಮಾಡ್ತಾ ಇದ್ದೀವಿ.
ಅದಾದಮೇಲೆ ಇಲ್ಲಿ 1 ಡಿಫ್ರೆನ್ಷಿಯೇಷನ್ ಅಂತೂ 0 ಆಗುತ್ತೆ, ಅಂದರೆ ಇದು ಎಷ್ಟು ಉಳಿತು ಡಿ ಎಕ್ಸ್ ಆಗುತ್ತೆ, ಇಲ್ಲಿ ಡಿ ಟಿ ಆಗುತ್ತೆ. ಓಕೆ, ಇವಾಗ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇದೆ, ಡಿ ಎಕ್ಸ್ ಇದೆ ಅಂತಂದರೆ ಈ 3 ಒಂದು ಎಕ್ಸ್ಟ್ರಾ ಟರ್ಮ್ ಇದೆ, ಇಲ್ಲಿ ಇಂಟು ಇತ್ತು, ಈ ಸೈಡ್ ಬಂದರೆ ಡಿವೈಡ್ ಬೈ 3 ಆಯಿತು. ಈ ಸೈಡ್ ಶಿಫ್ಟ್ ಮಾಡ್ಕೊಂಡೆ, ಅಂದರೆ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇದ್ದ ಪ್ಲೇಸ್ನ ಡಿ ಟಿ ಡಿವೈಡ್ ಬೈ 3 ಅಂತ ಫಿಲಪ್ ಮಾಡ್ಕೋಬೋದಾ? ಓಕೆ, ನಾನು ಇವಾಗ ಸಬ್ಸ್ಟಿಟ್ಯೂಷನ್ ತೊಗೊತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ಇದಕ್ಕೆ ಏನು ತೊಗೊಂಡಿದ್ದೀವಿ ನಾವು, ಟಿ ತೊಗೊಂಡಿದ್ದೀವಿ, ಟಿ ರೇಸ್ ಟು 1/3. ಇದಂದ್ರೆ ಏನಾಯಿತು ನಮ್ಮದು ಡಿ ಟಿ ಡಿವೈಡೆಡ್ ಬೈ 3 ಆಯಿತು. ಬಟ್ ಇಲ್ಲಿ ಎಕ್ಸ್ ಕ್ಯೂಬ್ ಒಂದು ಉಳಿತು, ಕರೆಕ್ಟಾ? ಎಕ್ಸ್ ಕ್ಯೂಬ್ ಅಂತಂದರೆ ಇಲ್ಲಿ ಬನ್ನಿ ಮತ್ತೆ ಕ್ವಶನಲ್ಲಿ, ಇಲ್ಲಿ ಕ್ವಶನಲ್ಲಿ ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಬರೀಬೋದಾ? ಈ -1 ಇದ್ದು ಈ ಸೈಡ್ ಬಂದರೆ +1 ಆಗುತ್ತೆ, ಅಂದರೆ ಟಿ +1 ಅಂತ ಬರೀಬೋದಲ್ಲ? ಅರ್ಥ ಆಯ್ತಾ ನಾನು ಯಾಕೆ ಅದನ್ನ ಸಪ್ರೇಟಾಗಿ ತೊಗೊಂಡಿದ್ದೆ ಅಂತ ಇವಾಗ? ಓಕೆ, ಅಂದರೆ ಎಕ್ಸ್ ಕ್ಯೂಬ್ ಅಂತಂದರೆ ಏನು ತೊಗೊಂಡ್ರಿ ಇವಾಗ, ಟಿ +1 ಆಗುತ್ತೆ. ಓಕೆ, ಸೊ ಇದನ್ನು ಕಂಪ್ಲೀಟಾಗಿ ಸಿಂಪ್ಲಿಫೈ ಮಾಡಿಕೊಂಡ್ರೆ ಇದು 1/3 ಅಂತ ಹೊರಗಡೆ ಇಟ್ಕೊಂಡ್ಬಿಡಿ, ಕಾನ್ಸ್ಟೆಂಟ್ ಇದೆ. ಈ ಟಿ ರೇಷು 1/3 ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ? ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ, 1/3 + 1 ಆಗುತ್ತೆ. ಇದು ಟಿ ರೇಷು 1/3 ಆಯಿತು. ಇದು ಕ್ಲಿಯರ್ ಆಯಿತಾ? ಏನು ಮಾಡಿದೆ, ಜಸ್ಟು ಈ 1/3 ಹೊರಗಡೆ ಇತ್ತೆ, ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡು, ಇಲ್ಲಿ ಏನಿಲ್ಲ ಅಂದರೆ 1 ಇತ್ತು ಅಂದರೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಬೇಸಿಸ್ನ ಆ್ಯಡ್ ಮಾಡ್ಕೋಬೇಕು. ಓಕೆ, ಇದಾದಮೇಲೆ ಸೊ 1/3ನ ನಾನು ಇಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ಟಿ ರೇಸ್ ಟು, ಓಕೆ 1/3 + 1 ಅಂತಂದರೆ ಎಷ್ಟಾಗುತ್ತೆ ನೋಡಿ, 3 ಎಲ್ ಸಿ ಎಮ್ ಆಗುತ್ತೆ, 3 + 1 ಅಂದರೆ 4, ಅಂದರೆ 4/3 ಆಗುತ್ತೆ. ಇದು 4/3 ಆಯಿತು, ಪ್ಲಸ್ ಟಿ ರೇಸ್ ಟು ಇದು 1/3 ಡಿ ಟಿ. ಇವಾಗ ಬೇಕಿದ್ರೆ ಇಂಟಿಗ್ರೇಷನ್ ಮಾಡ್ಕೊಳ್ಳಿ, ಇದು 1/3 ಹೊರಗಡೆನೇ ಇಡಬೇಕು ಬ್ರ್ಯಾಕೆಟಲ್ಲಿ. ಓಕೆ, ಇವಾಗ ಟಿ ರೇಸ್ ಟು 4/3ನ ಇಂಟಿಗ್ರೇಟ್ ಮಾಡಬೇಕಂದ್ರೆ ಫಾರ್ಮಲ್ ಏನಿದೆ, 4/3 + 1 ಡಿವೈಡ್ ಬೈ 4/3 + 1. ಇದು ಟಿ ರೇಸ್ ಟು 1/3 + 1 ಡಿವೈಡ್ ಬೈ 1/3 + 1 ಪ್ಲಸ್ ಸಿ. ಓಕೆ, 1/3 ಆ್ಯಸ್ ಇಟ್ ಈಸ್ ಇಡಿ. ಓಕೆ, ಟಿ ರೇಸ್ ಟು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ, 3 ಎಲ್ ಸಿ ಎಮ್ ಆಗುತ್ತೆ, 3 + 4 ಅಂದರೆ 7/4, 7/3 ಆಗುತ್ತೆ. ಇದನ್ನು 7/3 ಆಗುತ್ತೆ, ಅಂದರೆ ರಿವರ್ಸ್ ಬರೆದ್ರೆ 3/7 ಆಗುತ್ತೆ. ಪ್ಲಸ್ ಇಲ್ಲಿ ನೋಡಿ ಎಷ್ಟಾಗುತ್ತೆ, ಟಿ ರೇಸ್ ಟು 3 ಎಲ್ ಸಿ ಎಮ್ ಆಗುತ್ತೆ, 3 + 1 ಅಂದರೆ 4 ಆಯಿತು, ಅಂದರೆ 4/3 ಆಗುತ್ತೆ. ಇದು 4/3 ಆದರೆ ಇಲ್ಲಿ ರಿವರ್ಸ್ ಬರೆದ್ರೆ 3/4 ಆಯಿತು. ಇದು ಪ್ಲಸ್ ಸಿ. ಓಕೆ, ಇವಾಗ ಬೇಕಿದ್ರೆ ನೀವು ಟಿ ವ್ಯಾಲ್ಯೂನ ರಿಪ್ಲೇಸ್ ಮಾಡಿ ಬರೆದ್ಬಿಟ್ರೆ ಮುಗೀತು, ಇದು ರಿಸಲ್ಟ್ ಕಂಪ್ಲೀಟ್ ಆಗುತ್ತೆ. 3/7 ಟಿ ಅಂತಂದರೆ ಏನು ತೊಗೊಂಡಿದ್ರಿ ಸ್ಟಾರ್ಟಿಂಗು, x³ - 1, ಅದನ್ನು ನಾನಿಲ್ಲಿ ಫಿಲಪ್ ಮಾಡ್ತಾಯಿದ್ದೀನಿ. x³ - 1 ರೇಸ್ ಟು 7/3 ಪ್ಲಸ್ 3/4 x³ - 1 ರೇಸ್ ಟು 4/3 ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಯಿತು. ಬೇಕಿದ್ರೆ ಇದು 1/3 ಮಲ್ಟಿಪ್ಲೈ ಮಾಡ್ಬೋದು, ಇಲ್ಲ ಆಸ್ ಇಟ್ ಈಸ್ ಇಟ್ಟರು ಕೂಡ ನಡೆಯುತ್ತೆ. ಸೊ ಎಷ್ಟು ಮಾಡಿದರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಸಿಂಪಲ್ ಇದನ್ನು ಇಲ್ಲಿ ಇಂಪಾರ್ಟೆಂಟ್ ಸ್ಟೆಪ್, ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋದು. x⁵5 ಇದನ್ನು x³ ಇಂಟು x² ಮಾಡ್ಕೊಳ್ಳೋದು, ಸಬ್ಸ್ಟಿಟ್ಯೂಷನ್ ತೊಗೋಬೇಕು. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟಿದ್ದರೆ ನೆಕ್ಸ್ಟ್ ಈಸಿಯಾಗಿ ನೀವು ಕ್ಯಾಲ್ಕುಲೇಷನ್ ಪಾರ್ಟ್ನ ಮಾಡ್ಬೋದು. ಈಸಿ ಇದೆನಾ ಇದು? ಓಕೆ, ಇನ್ನು ನೆಕ್ಸ್ಟ್ 13th ಎಕ್ಸಾಂಪಲ್ಗೆ ಹೋಗುವ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಸ್ಟೂಡೆಂಟ್, 13th ಒನ್ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ಇಂಟಿಗ್ರೇಷನ್ ಆಫ್ x² ಕೊಟ್ಟಿದ್ದಾರೆ, ಅದಾದಮೇಲೆ 2 + 3x³ ಮತ್ತು ಹೋಲ್ ರೇಸ್ ಟು ಕ್ಯೂಬ್ ಇದೆ. ಓಕೆ, ಸೊ ಇಲ್ಲಿ ನಾವು ಏನು ಸಬ್ಸ್ಟಿಟ್ಯೂಷನ್ ತೊಗೋಬೇಕು, ಬ್ರಾಕೆಟಲ್ಲಿರೋದನ್ನೇ ತೊಗೊಳ್ಬೇಕು. ಏನಾಗುತ್ತೆ, 2 + 3x³ = ಟಿ ಅಂತ ತೊಗೊಳ್ಳಿ. ಓಕೆ, ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ. 2 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, 3 ಆ್ಯಸ್ ಇಟ್ ಈಸ್. x³ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಹೇಳಿ, 3x² ಆಗುತ್ತೆ. ಇದು ಡಿ ಎಕ್ಸ್, ಈ ಸೈಡ್ ಡಿ ಟಿ ಬರುತ್ತೆ. ಇದು ಕ್ಲಿಯರ್ ಆಯಿತಾ? ಇಲ್ಲಿ 3 ಆ್ಯಸ್ ಇಟ್ ಈಸ್ ಬರುತ್ತೆ, x³ ಡಿಫ್ರೆನ್ಷಿಯೇಷನ್ ಇಂಟು x⁻n - 1. ಸೊ ಅದನ್ನು ನಾನು ಇಲ್ಲಿ ಅಪ್ಲೈ ಮಾಡಿದೆ. ಇದು 3 × 3 ಎಷ್ಟಾಗುತ್ತೆ, 9 ಆಗುತ್ತಾ? ಓಕೆ, ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ x² dx ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ. ಯಾಕಪ್ಪ ಅಂದರೆ ಇಲ್ಲಿ ನಮ್ಮ ನೋಡಿ x² ಇದೆ, ಇಲ್ಲಿ dx ಇದೆ, ಈ ಜಾಗದಲ್ಲಿ ನಾವು dt ಅಂತ ಬರೀಬೋದಲ್ಲ. ಬಟ್ ಇಲ್ಲಿ 9 ಒಂದು ಎಕ್ಸ್ಟ್ರಾ ಬರ್ತಾಯಿದೆ, ಅಂದರೆ 3 × 3 9 ಎಕ್ಸ್ಟ್ರಾ ಬರ್ತಾಯಿದೆ. ಅದನ್ನು ನಾನು ಈ ಸೈಡ್ ಶಿಫ್ಟ್ ಮಾಡ್ಕೋತೀನಿ. ಇಲ್ಲಿ ಇಂಟು ಇತ್ತು, ಈ ಸೈಡ್ ಬಂದರೆ ಡಿವೈಡೆಡ್ ಬೈ 9 ಆಯಿತು. ಓಕೆ, ಇದನ್ನು ನಾನು ಇವಾಗ ರಿಪ್ಲೇಸ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದ್ದೀನಿ. x² dx = ಎಷ್ಟು ಬಂದಿದೆ, dt ಡಿವೈಡೆಡ್ ಬೈ 9. ಅದಾದಮೇಲೆ ಇಲ್ಲಿ 1 ಡಿವೈಡ್ ಬೈ ಇದನ್ನು ಏನು ತೊಗೊಂಡಿದ್ರಿ ಸಬ್ಸ್ಟಿಟ್ಯೂಷನು, ಟಿ ತೊಗೊಂಡಿದ್ರಿ. ಇದು t³ ಆಯಿತು, ಯಾಕಂದರೆ ಇಲ್ಲಿ ಕ್ಯೂಬ್ ಇದೆ. ಓಕೆ, ಇದು ಕ್ಲಿಯರ್ ಆಯಿತಾ? ಸೊ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ 1/9 ಹೊರಗಡೆ ಬರ್ಕೊಂಡು, ಇದು 1/t ಇದೆ, t³ ಇದೆ. ಸೊ ಇದನ್ನು ಮೇಲ್ಗಡೆ ಹೋದರೆ ಏನಾಗುತ್ತೆ ನೋಡಿ, ಇದು ಇಂಟಿಗ್ರೇಷನ್ ಆಫ್ -3 dt ಆಯಿತು. ಕರೆಕ್ಟಾ? ಸೊ ಇವಾಗ ಇದಕ್ಕೆ ಇಂಟಿಗ್ರೇಟ್ ಮಾಡ್ಕೊಳ್ಳಿ. 1/9 ಆ್ಯಸ್ ಇಟ್ ಈಸ್, ಟಿ ರೇಸ್ ಟು -3 + 1 -3 + 1 ಪ್ಲಸ್ ಸಿ. 1/9 ಟಿ ರೇಸ್ ಟು -3 + 1 ಅಂದರೆ -2 ಆಗುತ್ತಾ? ಓಕೆ, ಇದು -2 ಆಯಿತು, ಇಲ್ಲಿನೂ -2 ಆಯಿತು, ಪ್ಲಸ್ ಸಿ. -2 × 9 ಅಂದರೆ -18 ಆಗುತ್ತೆ. ಇದು
ಟಿ ಅಂತಂದರೆ ಏನು ತೊಗೊಂಡಿದ್ವಿ ನಾವು, ಅದನ್ನು ನಾನು ಇಲ್ಲಿ ರಿಪ್ಲೇಸ್ ಮಾಡ್ತಾ ಇದ್ದೀನಿ. 2 + 3x³ ರೇಸ್ ಟು -2 + c. ಇದು -2 ರೇಸ್ ಟು ಇದೆಯಲ್ಲ, ಇದು ಬೇಕಿದ್ದರೆ ನೀವು ತಳಗಡೆನೂ ಬರ್ಕೋಬೋದು. ತಳಗಡೆ ಬರೋದೇನಾಗುತ್ತೆ, ಇದು 1/2 + 3x³ ರೇಸ್ ಟು 2 ಎಷ್ಟು ಬರುತ್ತೆ, ಇದು ಕೂಡ ಕರೆಕ್ಟ್. ಇದಾಯಿತು ನಿಮ್ಮದು ಆನ್ಸರ್. ಸಿಂಪಲ್ ಇದೆಯಾ ಇದು? ಓಕೆ, ಇದು ಜಸ್ಟ್ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಮಾಡಬೇಕು ಅಷ್ಟೇ ಇರೋದು ಇದರಲ್ಲಿ. ಸೊ ನೆಕ್ಸ್ಟ್ ನೋಡಿ ಎಕ್ಸಾಂಪಲ್ 14 ಮತ್ತು 15 ಇವೆರಡು ಸಿಂಪಲ್ ಆಗಿದೆ ನೋಡಿ. ಫಸ್ಟ್ ಏನು ಮಾಡ್ತಾ ಇದ್ದೀನಿ ನಾನು ಇಲ್ಲಿ, ಇಂಟಿಗ್ರೇಷನ್ ಆಫ್ 1/x × log ಆಫ್ x⁻m ಇದೆನಾ ಇಲ್ಲಿ. ಓಕೆ, dx ನಾನು ಇಲ್ಲಿ ಏನು ತೊಗೋತಾ ಇದ್ದೀನಿ ಸಬ್ಸ್ಟಿಟ್ಯೂಷನ್ ಅಪ್ಪ ಅಂದರೆ log x ತೊಗೋತಾ ಇದ್ದೀನಿ. log x = t. x ತೊಗೊಂಡ್ರೆ ಯೂಸ್ ಇಲ್ಲ, ಅದಕ್ಕೆ ನಾನು log x ತೊಗೊತಾ ಇದ್ದೀನಿ. log x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನೋಡಿ, 1/x ಆಗುತ್ತೆ. ಇಲ್ಲಿ dx = dt. ನೋಡಿ ಇಲ್ಲಿ 1/x dx ಇದೆನಾ, ಆ ಜಾಗದಲ್ಲಿ dt ಬರ್ಕೊಳ್ಳಿ. ಏನಾಗುತ್ತೆ, 1/log ಅಂತಂದರೆ ಏನು ತೊಗೊಂಡಿದ್ದೀವಿ, t ತೊಗೊಂಡಿದ್ರೆ t⁻m ಆಗುತ್ತೆ. ಇದು dt ಉಳಿತು, ಯಾಕೆ 1/x dx = dt ಇದೆ. 1/ಇದೆ ಇದು. ಸೊ ಇದು ಮೇಲ್ಗಡೆ ಹೋದರೆ ಏನಾಗುತ್ತೆ ನೋಡಿ, ಈ ಥರ ಬರೀಬೋದಾ, t⁻m ಅಂತ. ಓಕೆ, ಇದಕ್ಕೆ ನಾವು ಇವಾಗ ಇಂಟಿಗ್ರೇಟ್ ಮಾಡ್ಕೊಳ್ಳಿ. t⁻m + 1 ಪ್ಲಸ್ ಸಿ. ಸೊ ಟಿ ಅಂತಂದರೆ ಏನು ತೊಗೊಂಡಿದ್ವಿ, ಅದನ್ನು ರಿಪ್ಲೇಸ್ ಮಾಡಬೇಕು. ಇವಾಗ ಟಿ ಅಂತಂದರೆ ಏನು ತೊಗೊಂಡಿದ್ವಿ, ಲಾಗ್ ಅಂತ ತೊಗೊಂಡಿದ್ವಿ. ಓಕೆ, ಲಾಗ್ ಆಫ್ ಎಕ್ಸ್, ಇದು -m + 1 ಇದೆಯಲ್ಲ, ಅದನ್ನು 1 - m ಅಂತ ಬರೀಬೋದಾ. ಓಕೆ, ಅದೇ ರೀತಿ ನಾನು ಡಿನಾಮಿನೇಟರಲ್ಲಿ ಹಾಗೆ ಬರೀತಾ ಇದ್ದೀನಿ, 1 - m + c. ಇದು ಆಯಿತು ನಿಮ್ಮದು 14th ಆನ್ಸರ್. ಸಿಂಪಲ್ ಇದೆಯಾ ಇದು? ಓಕೆ, ಸೊ ಇನ್ನು ನೆಕ್ಸ್ಟ್ 15th ಒನ್ ನೋಡಿ. 15th ಒನ್ ಕೂಡ ಸಿಂಪಲ್ ಆಗಿದೆ ನೋಡಿ. ಇಲ್ಲಿ ಏನು ಮಾಡಬೇಕು, ಇಂಟಿಗ್ರೇಷನ್ ಆಫ್ x / 9 - 4x² dx ಅಂತ ತೊಗೋತೀರಾ, ಕರೆಕ್ಟಾ? ಸೊ ಇಲ್ಲಿ ಏನು ತೊಗೋಬೇಕು ಸಬ್ಸ್ಟಿಟ್ಯೂಷನ್ ಅಂದರೆ ಇದು ತೆಗಿರೋದು, ಅಂದರೆ 9 - 4x² = t ಅಂತ ತೊಗೊಳ್ಳಿ. 9 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, -4x² ಡಿಫ್ರೆನ್ಷಿಯೇಷನ್ 2x dx = dt, ಕರೆಕ್ಟಾ? ಸೊ ಇಲ್ಲಿ ಏನಿದೆ, x dx ಬಂತ, x dx ಇದೆಯಾ, ಉಳಿದಿದ್ದೆಲ್ಲನೇ ಈ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಡಿ. ಏನು, x dx ಮಾತ್ರ ಇಲ್ಲಿಟ್ಟು -4 × 2 ಅಂದರೆ 8 ಆಯಿತು, -8 ಆಯಿತು. ಇಲ್ಲಿ ಮಲ್ಟಿಪ್ಲೈ ಇದೆ, ಈ ಸೈಡ್ ಬಂದರೆ ಡಿವೈಡ್ ಆಗುತ್ತೆ, dt / -8 ಆಯಿತು. ಸೊ ಇದನ್ನು ಇವಾಗ ರಿಪ್ಲೇಸ್ ಮಾಡಿಕೊಂಡ್ರೆ ಮುಗೀತು. ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ, ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ x dx ಅಂತಂದರೆ dt / -8 1/t. 1/t 1/-8 ಮೊದಲು ಹೊರಗಡೆ ಬರ್ಕೊತಾ ಇದ್ದೀನಿ. ಅದಾದಮೇಲೆ 1/t ಇಂಟಿಗ್ರೇಷನ್ ಏನಿದೆ, ಲಾಗ್ ಆಫ್ mod ಆಫ್ t ಇದೆ, ಪ್ಲಸ್ ಸಿ -1/8 ಲಾಗ್ ಆಫ್ mod t ಅಂತಂದರೆ ಏನು ತೊಗೊಂಡಿದ್ವಿ, 9 - 4x² ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಯಿತು. ಇದು ಕೂಡ ಸಿಂಪಲ್ ಇದೆನಾ. 14 ಮತ್ತು 15 ಎರಡು ಸ್ವಲ್ಪ ಸೇಮ್ ಅನಿಸುತ್ತೆ, ಸಿಂಪಲ್ ಆಗಿದೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಏನಿದೆ, ಇಂಟಿಗ್ರೇಷನ್ ಆಫ್ e⁻²x + 3 dx ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾವು ಇಲ್ಲಿ ಏನು ತೊಗೋಬೇಕು, ಈಗ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣವೇ ಏನು ಮಾಡ್ಕೋಬೇಕಪ್ಪ ಅಂದರೆ 2x + 3ನೇ ಸಬ್ಸ್ಟಿಟ್ಯೂಷನ್ ತೊಗೋಬೇಕು ಇಂಟು ಟಿ. ಡೈರೆಕ್ಟಾಗಿ ಮಾಡಿದರೂ ಬರುತ್ತೆ, ಬಟ್ ಸಬ್ಸ್ಟಿಟ್ಯೂಷನ್ ತೊಗೊಂಡು ಮಾಡಿದರೆ ಬೆಟರು. 2 ಆ್ಯಸ್ ಇಟ್ ಈಸ್, ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 1 ಆಗುತ್ತೆ, dx = dt ಆಯಿತು. 2 ಮಾತ್ರ ಇದೆ, ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ dx = dt. ಇಲ್ಲಿ ಮಲ್ಟಿಪ್ಲೈ ಇದೆ, ಈ ಸೈಡ್ ಬಂದರೆ /2. ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ e⁻t dx ಅಂದರೆ dt ಬರುತ್ತೆ. ಇಲ್ಲಿ dx ಇದ್ದಲ್ಲಿ dt /2 ಇದೆ, ಅದನ್ನು ನಾನು 1/2 ಹೊರಗಡೆ ಬರೀತೀನಿ. 1/2 ಹೊರಗಡೆ e⁻t ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನಲ್ಲಿ e⁻t ಏನಾಗುತ್ತೆ, e⁻tನೇ ಇರುತ್ತೆ. ಸೊ ಇಂಟಿಗ್ರೇಷನ್ ಆಫ್ e⁻tನೂ e⁻tನೇ ಆಗಿದೆ, ಪ್ಲಸ್ ಸಿ. ಇವಾಗ ಟಿ ವ್ಯಾಲ್ಯೂ ರಿಪ್ಲೇಸ್ ಮಾಡಿಬಿಟ್ರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಯಿತು. ಟಿ ಅಂತಂದರೆ ಏನು ತೊಗೊಂಡಿದ್ರಿ, 2x + 3 ಪ್ಲಸ್ ಸಿ. ಓಕೆ, ಡೈರೆಕ್ಟ್ ಯಾವ ಥರಪ್ಪ ಅಂದರೆ, ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ ನಮ್ಮದು e⁻, ಇದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. e⁻x ಫಾರ್ಮುಲಾ ನಮ್ಗೆ ಗೊತ್ತಿದೆ, ಇಂಟಿಗ್ರೇಷನ್ದು ಏನಿದೆ ಹೇಳಿ, e⁻x ಇಂಟಿಗ್ರೇಷನ್ e⁻x ಇದೆ ಅಂದರೆ 2x + 3, ಕರೆಕ್ಟಾ? ಓಕೆ, ಇವಾಗ ಎಕ್ಸ್ಟ್ರಾ ಟರ್ಮ್ ಇದು ಬಂದಿದೆ, ಇದಕ್ಕೆ ನಾವು ಮತ್ತೊಂದು ಸತಿ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು. ಇಲ್ಲಿ ಇಂಟಿಗ್ರೇಷನ್ ಎಲ್ಲ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು. ಯಾವುದೇ ಎಕ್ಸ್ಟ್ರಾ ಟರ್ಮ್ ಬರುತ್ತಲ್ಲ ಇಂಟಿಗ್ರೇಷನಲ್ಲಿ, ಅದನ್ನು ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು. 2x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 2 ಆಗುತ್ತೆ, x ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಅಂದರೆ ಆ ಟರ್ಮ್ನ ಇಲ್ಲಿ ಡಿವೈಡೆಡ್ ಮಾಡಿ ಬರ್ಕೋಬೇಕು. ಇಷ್ಟೇ ಇರೋದು ಡಿಫ್ರೆನ್ಸ್. ಡೈರೆಕ್ಟಾಗಿ ಮಾಡಬೇಕಾಗಿದ್ದರೆ ನೋಡಿ, ಆನ್ಸರ್ ಎರಡು ಸೇಮ್ ಇದೆ. e⁻2x + 3 /2 ಇದೆ. ಎಕ್ಸ್ಟ್ರಾ ಟರ್ಮ್ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು, ಅದನ್ನು ಮಾತ್ರ ಡಿವೈಡೆಡ್ ಬೈ ಹಚ್ಚಬೇಕು. ಡಿಫ್ರೆನ್ಷಿಯೇಷನ್ ಒಳಗೆ ಏನು ಮಾಡ್ತೀರಿ, ಮಲ್ಟಿಪ್ಲೈ ಮಾಡ್ಕೊತಿದ್ರಿ, ಎಕ್ಸ್ಟ್ರಾ ಟರ್ಮ್ನ ಡಿಫ್ರೆನ್ಷಿಯೇಟ್ ಮಾಡಿದ್ದನ್ನ. ಬಟ್ ಇಲ್ಲಿ ಕಾನ್ಸ್ಟೆಂಟ್ ಬಂದಿದ್ದನ್ನು ಡಿವೈಡೆಡ್ ಬೈ ಮಾಡ್ಕೋಬೇಕು. ಸಿಂಪಲ್ ಇದನ್ನು ಇದು. ಓಕೆ, ಇದನ್ನು ಡೈರೆಕ್ಟ್ ಮೆಥಡ್ ಆಮೇಲೆ ಮಾಡುವಂತ್ರಿ. ಇವಾಗ ಮಾತ್ರ ಇದನ್ನೇ ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು ಸಬ್ಸ್ಟಿಟ್ಯೂಷನ್ ಮೆಥಡಿಂದನೇ. ಓಕೆ, ಸೊ ನೆಕ್ಸ್ಟ್ ಬನ್ನಿ. ಇವಾಗ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಇಂಟಿಗ್ರೇಷನ್ ಆಫ್ x / e⁻x² dx ಅಂತಿದೆ. ಓಕೆ, ಸೊ ನಾವಿಲ್ಲಿ
ಬ್ರಾಕೆಟಲ್ಲಿ ಕಾಣ್ತಾ ಇರೋದು ಎಕ್ಸ್ ಸ್ಕ್ವೇರ್ನ ಅದನ್ನೇ ನಾವಿಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೊಳ್ಳೋದು. ಎಕ್ಸ್ ಈಕ್ವಲ್ಸ್ ಟು ಟಿ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x dx ಈಸ್ ಈಕ್ವಲ್ಸ್ ಟು dt. ಇಲ್ಲಿ ಎಕ್ಸ್ ಇದೆ dx ಇದೆ, 2 ಇಲ್ಲ ಅಂದರೆ 2ನ ಈ ಸೈಡ್ ಶಿಫ್ಟ್ ಮಾಡಿಕೊಂಡೆ. ಇವಾಗ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಸಬ್ಸ್ಟಿಟ್ಯೂಷನ್ ಮಾಡಿದರೆ ಏನಾಗುತ್ತೆ ನೋಡಿ, ಎಕ್ಸ್ ಡಿ ಎಕ್ಸ್ ಅಂತಂದರೆ ಎಷ್ಟಾಯಿತು, dt ಡಿವೈಡೆಡ್ ಬೈ 2 ಆಯಿತು, 1 ಡಿವೈಡೆಡ್ ಬೈ e raised to t ಆಯಿತು. ಓಕೆ, ಸೊ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ, 1/2 ಹೊರಗಡೆ ತೊಗೊಂಡು ಈ ಟಿ raised to ಮೇಲೆ ತೊಗೊಂಡ್ರೆ ಏನಾಗುತ್ತೆ, ಮೇಲ್ಗಡೆ ಬರೆದ್ರೆ ಮೈನಸ್ ಆಗುತ್ತೆ, ಇದು dt ಓಕೆ. ಇವಾಗ ಏನಾಗುತ್ತೆ ನೋಡಿ, 1/2 ಆ್ಯಸ್ ಇಟ್ ಈಸ್ e raised to x ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ e raised to x e raised to t ಅಂತಲೇ ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. e raised to t ಡಿಫ್ರೆನ್ಷಿಯೇಷನ್ e raised to tನೇ ಆಗುತ್ತೆ. ಅಂದರೆ ಏನಾಯ್ತು, ಇದು ರಿಸಲ್ಟು e raised to -t. ಈ -t ಇದನ್ನು ಎಕ್ಸ್ಟ್ರಾ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕಂತ ಹೇಳಿದೆ ನಾನು. ಟಿ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 1 ಆಗುತ್ತೆ, ಬಟ್ ಮೈನಸ್ ಸೈನ್ ಇದೆ. ಸೊ -1 ಇದ್ದರೆ ಅದನ್ನು ನಾವು ಏನು ಮಾಡ್ಕೋಬೇಕು, ಡಿವೈಡೆಡ್ ಬೈ -1 ಮಾಡ್ಕೋಬೇಕು, ಪ್ಲಸ್ ಸಿ ಆಗುತ್ತೆ. ಓಕೆ, ಸೊ ಇದನ್ನು ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು -1/2 e raised to -t ಅಂತಂದರೆ ಏನು ತೊಗೊಂಡಿದ್ವಿ, ಎಕ್ಸ್ ಸ್ಕ್ವೇರ್ ತೊಗೊಂಡಿದ್ವಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಓಕೆ, ಸೊ ಬೇಕಿದ್ದರೆ ಇದನ್ನು ತಳಗಡೆನೂ ಬರೀಬೋದು. ಇವಾಗ ತಳಗಡೆ ಬರೆದ್ರೆ ಏನಾಗುತ್ತೆ ನೋಡಿ, ಇದು 1 ಡಿವೈಡ್ ಬೈ e raised to ಎಕ್ಸ್ ಸ್ಕ್ವೇರ್ ಆಗುತ್ತೆ. ತಳಗಡೆ ಬಂದರೆ ಮೈನಸ್ ಇದ್ದದ್ದು ಪ್ಲಸ್ ಆಗಿಬಿಡುತ್ತೆ. ಸೊ ಇದಾಗಿತ್ತು ನಿಮ್ಮದು ಲಾಸ್ಟ್ ಆನ್ಸರ್. ಓಕೆ, ಈ ಸ್ಟೆಪ್ ಕ್ಲಿಯರ್ ಆಯಿತಾ. -1 ಹೆಂಗೆ ಮಾಡಿದೆ ಅಂದರೆ ಇದಕ್ಕೆ ಇಂಟಿಗ್ರೇಟ್ ಮಾಡಬೇಕು. e raised to x ಫಾರ್ಮಲ್ಲಿ e raised to x ಇದೆ ಕರೆಕ್ಟ್ ಆ್ಯಸ್ ಇಟ್ ಇಸ್, ಬಟ್ x ಜಾಗದಲ್ಲಿ -t ಬಂದಿದೆ. -1 t ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, -1 ಆಗುತ್ತೆ. ಸೊ ಹಾಗಾಗಿ -1ನ ಡಿವೈಡ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 18th ಒನ್ ಏನಿದೆ ಅಂತಂದರೆ ಇಲ್ಲಿ ಇಂಟಿಗ್ರೇಷನ್ ಆಫ್ e raised to tan ಇನ್ವರ್ಸ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಡಿವೈಡ್ ಬೈ 1 + x² dx. ಈ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮಗೆ ಟ್ಯಾನ್ ಇನ್ವರ್ಸೇ ತೊಗೋಬೇಕು ಸಬ್ಸ್ಟಿಟ್ಯೂಷನ್. ಯಾಕಂದರೆ ಟ್ಯಾನ್ ಇನ್ವರ್ಸ್ ಡಿಫ್ರೆನ್ಷಿಯೇಷನ್ 1 ಡಿವೈಡ್ ಬೈ 1 + x² ಇಲ್ಲಿದೆ ಅಂತಂದರೆ ಏನು ತೊಗೋಬೇಕು ಇವಾಗ ಸಬ್ಸ್ಟಿಟ್ಯೂಷನು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಟಿ ತೊಗೊಳ್ಳಿ. ಟ್ಯಾನ್ ಇನ್ವರ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 1 ಡಿವೈಡ್ ಬೈ 1 + x² dx ಈಸ್ ಈಕ್ವಲ್ಸ್ ಟು dt ಆಯಿತು. ಇಲ್ಲಿದೇನ dx ಡಿವೈಡ್ ಬೈ 1 + x² ಈಸ್ ಈಕ್ವಲ್ಸ್ ಟು dt ಫಿಲಪ್ ಮಾಡ್ಬೋದು. ಓಕೆ, ಫಿಲಪ್ ಮಾಡಿ ಏನಾಗುತ್ತೆ, e raised to ಇದೇನಾಯಿತು, ಟಿ ಆಯಿತಾ, ಇದು dt ಆಯಿತು. ಓಕೆ, e raised to t ಇಂಟಿಗ್ರೇಷನ್ e raised to tನೇ ಆಗುತ್ತೆ, ಪ್ಲಸ್ ಸಿ ಟಿ ವ್ಯಾಲ್ಯೂನ ರೀಪ್ಲೇಸ್ ಮಾಡ್ಕೊಳ್ಳಿ. ಟಿ ಅಂತಂದರೆ ಏನು ತೊಗೊಂಡಿದ್ರಿ ಸಬ್ಸ್ಟಿಟ್ಯೂಷನು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಎಷ್ಟು ಮಾಡಿದರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೇನೆ ಇದು ಭಾಳ. ಓಕೆ ಫ್ರೆಂಡ್ಸ್, ಸೊ ಇವತ್ತಿಂದ 7.2 ಅಲ್ಲಿ ಬಂದಿರೋಂಥ ಕ್ವಶನ್ ನಂಬರ್ 1ರಿಂದ ಹಿಡಿದು 18 ಕಂಪ್ಲೀಟ್ ಆಯಿತು. ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ 18ಇಂದ ಹಿಡಿದು 38 ತನಕ ಉಳಿದಿರುವಂಥ ಎಲ್ಲ ಕ್ವಶನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್.